ಹಾಯ್ ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾವು ಬ್ಲಾಕ್ ಚೈನ್ ಅಲ್ಲಿ ಮಾಡ್ಯೂಲ್ 2ನ ಒನ್ ಶಾರ್ಟ್ ಅಲ್ಲಿ ಮುಗಿಸೋಣ. ಸೊ ಇದರಲ್ಲೂ ಕೂಡ ನಾನು ಎಲ್ಲಾ PYQs, ಎಲ್ಲಾ MQPs ಮತ್ತೆ ಎಲ್ಲಾ ಇಂಪಾರ್ಟೆಂಟ್ ಕ್ವೆಶನ್ಸ್ ನಾನು ಕವರ್ ಮಾಡಿದ್ದೀನಿ. ಸೊ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಮಾಡ್ಕೊಳ್ಬೇಡಿ. ಬರೀ ಎಕ್ಸಾಮಿಗೆ ಎಷ್ಟು ಬೇಕೋ ಅಷ್ಟನ್ನ ಓದ್ಕೊಂತ ಹೋಗಿ. ಸುಮ್ಮನೆ ಎಲ್ಲಾ ಕವರ್ ಮಾಡೋ ಬದಲು ಎಕ್ಸಾಮ್ ಟೈಮಲ್ಲಿ ಎಷ್ಟು ಬೇಕೋ ಅಷ್ಟನ್ನ ಸ್ಮಾರ್ಟ್ ಆಗಿ ಓದ್ಕೊಳ್ತಾ ಹೋಗಿ. ಆಮೇಲೆ ನಾನು ಇದರಲ್ಲಿ ಎಲ್ಲಾ ಇಂಪಾರ್ಟೆಂಟ್ ಕ್ವೆಶನ್ಸ್ ಕವರ್ ಮಾಡಿರೋದ್ರಿಂದ ನಿಮಗೆ ಆರಾಮಾಗಿ ಎಕ್ಸಾಮಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ಬಿಟ್ಟು ಯಾವುದೇ ರೀತಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದ್ರೂ ಕೂಡ ನಾನು ವಾಟ್ಸ್ಆಪ್ ಚಾನಲ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಎಕ್ಸಾಮ್ಕಿನ ಮುಂಚೆ. ಸೊ ವಾಟ್ಸ್ಆಪ್ ಚಾನಲ್ ಅಲ್ಲಿ ನೀವು ಆಕ್ಟಿವ್ ಆಗಿರಿ, ಮತ್ತೆ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ಓಕೆನಾ, ಬನ್ನಿ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವೆಶನ್ ಬಂದು ಎಕ್ಸ್ಪ್ಲೇನ್ ದ ಮೆಥಡ್ಸ್ ಆಫ್ ಡಿಸೆಂಟ್ರಲೈಸೇಷನ್ ಇನ್ ಡೀಟೇಲ್. ಸೊ ನಮ್ಗೆ ಆಲ್ರೆಡಿ ಗೊತ್ತು ಡಿಸೆಂಟ್ರಲೈಸೇಷನ್ ಅಂದ್ರೆ ಏನಂತ. ಕಂಟ್ರೋಲ್ ಇಸ್ ಶೇರ್ಡ್ ಅಕ್ರಾಸ್ ಎವ್ರಿ ಒನ್ ಅಂತ. ಇವಾಗ ಸೆಂಟ್ರಲೈಸ್ ಸಿಸ್ಟಮ್ ಅಂತ ಅಂದ್ರೆ ಎಲ್ಲ ಒಂದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದನ್ನ ಸೆಂಟ್ರಲೈಸ್ ಸಿಸ್ಟಮ್ ಅಂತ ಕರಿತೀವಿ. ಎಕ್ಸಾಂಪಲ್, ಇವಾಗ ಕ್ಲಾಸ್ ರೂಮ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇವಾಗ ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಒಂದು ಡಿಸಿಷನ್ ಬರ್ಬೇಕು ಅಂತ ಅಂದ್ರೆ ಕ್ಲಾಸ್ ಟೀಚರ್ದು ಡಿಸಿಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ. ಸೊ ಕ್ಲಾಸ್ ಟೀಚರ್ ಹೂ ಅಂದ್ರೆ ಆ ಕೆಲಸ ಆಗತ್ತೆ, ಇಲ್ಲ ಅಂತ ಅಂದ್ರೆ ಆ ಕೆಲಸ ಆಗೋದಿಲ್ಲ. ಸೊ ಏನೇ ಡಿಸಿಷನ್ಸ್ ಇದ್ರೂ ಕೂಡ ಸ್ಟೂಡೆಂಟ್ಸು ಕ್ಲಾಸ್ ಟೀಚರ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಅದನ್ನ ನಾವು ಸೆಂಟ್ರಲೈಸ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಡಿಸೆಂಟ್ರಲೈಸೇಷನ್ ಅಂದ್ರೆ ಇಲ್ಲಿ ಪ್ರತಿಯೊಬ್ಬರದು ಒಪಿನಿಯನ್ ಮ್ಯಾಟರ್ ಆಗುತ್ತೆ. ಸೊ ದಟ್ ಇಸ್ ವಾಟ್ ಡಿಸೆಂಟ್ರಲೈಸೇಷನ್. ಅದನ್ನೇ ಹೇಳೋದು ಕಂಟ್ರೋಲ್ ಇಸ್ ಶೇರ್ಡ್ ಅಕ್ರಾಸ್ ಎವ್ರಿ ಒನ್. ಸೊ ಈ ಒಂದು ಡಿಸೆಂಟ್ರಲೈಸೇಷನ್ಸ್ ಅಲ್ಲಿ 2 ಮೆಥಡ್ಸ್ ಇದಾವೆ. ಒಂದು ಡಿಸ್ಇಂಟರ್ಮೀಡಿಯೇಷನ್, ಇನ್ನ ಒಂದು ಕಾಸ್ಟ್ ಡ್ರಿವನ್ ಡಿಸೆಂಟ್ರಲೈಸೇಷನ್. ಅದನ್ನ ಕಾಂಪಿಟೇಷನ್ ಅಂತಾನೂ ಕರೀತಾರೆ. ಸೊ ಈ ಡಿಸ್ಇಂಟರ್ಮೀಡಿಯೇಷನ್ ಅಂತ ಅಂದ್ರೆ ಇಲ್ಲಿ ಯಾವುದೇ ರೀತಿ ಮಧ್ಯವರ್ತಿಗಳು ಅಥವಾ ಸೆಂಟ್ರಲೈಸ್ ಸಿಸ್ಟಮ್ ಅಥವಾ ಸರ್ವರ್, ಸೊ ಈ ಕಾನ್ಸೆಪ್ಟ್ ಅನ್ನೋದು ಇರೋದೇ ಇಲ್ಲ. ಓಕೆನಾ, ಅದನ್ನ ಡಿಸ್ಇಂಟರ್ಮೀಡಿಯೇಷನ್ ಅಂತ ಹೇಳ್ತಾರೆ. ಅಂದ್ರೆ ಆ ಒಂದು ಕಾನ್ಸೆಪ್ಟ್ ಇದ್ರನ್ನ ರಿಮೂವ್ ಮಾಡೋದು. ಸೊ ದಟ್ ಇಸ್ ವಾಟ್ ಡಿಸ್ಇಂಟರ್ಮೀಡಿಯೇಷನ್. ಇವಾಗ ಎಕ್ಸಾಂಪಲ್, ನೀವು ಯು ವಾಂಟೆಡ್ ಟು ಸೆಂಡ್ ಅ ಮನಿ ಇಂಟರ್ನ್ಯಾಷನಲಿ ಥ್ರೂ ಅ ಬ್ಯಾಂಕ್. ನೀವು ನಿಮ್ ಫ್ರೆಂಡಿಗೆ ಮನಿ ಕಳಿಸ್ಬೇಕು. ಹೂ ಇಸ್ ಸ್ಟೇಯಿಂಗ್ ಇನ್ ಅದರ್ ಕಂಟ್ರಿ, ಯಾರು ಬೇರೆ ಕಂಟ್ರಿಲಿ ಇರ್ತಾರೆ ಆ ಫ್ರೆಂಡಿಗೆ ನೀವು ಮನಿ ಕಳಿಸ್ಬೇಕು. ಅವಾಗ ಇಲ್ಲಿ ಬ್ಯಾಂಕ್ ಯಾವ ತರ ಆಕ್ಟ್ ಮಾಡುತ್ತೆ? ಸೆಂಟ್ರಲೈಸ್ಡ್ ಸಿಸ್ಟಮ್ ಅಂದ್ರೆ ಮೀಡಿಯೇಟರಿ ಅಥವಾ ಮಧ್ಯವರ್ತಿಗಳ ತರ ಏನಾಗುತ್ತೆ, ಆಕ್ಟ್ ಮಾಡುತ್ತೆ. ಸೊ ನಿಮಗೆ ಚಾರ್ಜಸ್ ಹಾಕೋದು, ಅದ್ರ ಮೇಲೆ ಫೀಸ್ ಹಾಕೋದು, ಆಮೇಲೆ ಅಲ್ಲಿ ನೀವು ಇವಾಗ ಸೆಂಡ್ ಮಾಡಬೇಕು ಅಂದಾಗ ಈ ತರ ಬ್ಯಾಂಕ್ ಮಧ್ಯವರ್ತಿಗಳ ತರ ಆಕ್ಟ್ ಮಾಡೋದ್ರಿಂದ ತುಂಬಾ ನೀವು ಏನ್ ಹಾಕ್ಬೇಕು, ಚಾರ್ಜಸ್ ಕಟ್ಬೇಕು, ಫೀಸ್ ಕಟ್ಬೇಕು, ಮತ್ತೆ ನೀವಲ್ಲಿ ಅದನ್ನ ನೀವು ಸೆಂಟ್ರಲ್ ಡೇಟಾಬೇಸ್ ಅಲ್ಲಿ ನೀವು ಅಪ್ಡೇಟ್ ಮಾಡಬೇಕು. ಅಂದ್ರೆ ಅದು ಬ್ಯಾಂಕು ಅಪ್ಡೇಟ್ ಮಾಡಬೇಕು. ಸೊ ಅದೇ ನೀವು ಬ್ಲಾಕ್ ಚೈನ್ ಅಂತ ತಗೊಂಡ್ರೆ, ಸೊ ನೀವು ಆರಾಮಾಗಿ ಡೈರೆಕ್ಟ್ ಆಗಿ ಸೆಂಡ್ ಮಾಡ್ಬೋದು ಬೇರೆ ಕಂಟ್ರಿಲಿ ಇರುವಂತ ಪರ್ಸನ್ಗೆ. ಸೊ ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದ ಬ್ಲಾಕ್ ಚೈನ್. ಅರ್ಥ ಆಯ್ತಲ್ವಾ? ನಾವೊಂದು ಸಿಂಪಲ್ ಎಕ್ಸಾಂಪಲ್ ಅಂತ ತಗೊಂಡ್ರೆ, ಸೊ ಟ್ರೆಡಿಷನಲ್ ಸಿಸ್ಟಮ್ ಅಲ್ಲಿ ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವಾಗ ಯಾವುದೋ ಒಂದು ಹುಡುಗಿ ಹತ್ರ ಮಾತಾಡ್ಬೇಕಾಗಿರುತ್ತೆ. ಓಕೆನಾ? ಸೊ ಆ ಹುಡುಗ ಹೋಗ್ಬಿಟ್ಟು ಟ್ರೆಡಿಷನಲ್ ಸಿಸ್ಟಮ್ ಯೂಸ್ ಮಾಡ್ತಿದೀವಿ ಅಂತ ಅನ್ಕೊಳ್ಳಿ. ಹಿ ಸೆಂಡ್ಸ್ ಅವನು ಮೆಸೇಜ್ ನ ಒಬ್ಬ ಮಧ್ಯವರ್ತಿಯಿಂದ ಆ ಹುಡುಗಿಗೆ ಕನ್ವೆ ಹೇಳೋದು ಮೆಸೇಜ್ನ. ಇವಾಗ ಇವನು ಹುಡುಗ ಏನ್ ಮಾಡ್ತಾನೆ, ಅವನ್ ಫ್ರೆಂಡ್ ಅನ್ಕೊಳ್ಳಿ ಮಧ್ಯವರ್ತಿ. ಅವನಿಗೆ ಹೋಗ್ಬಿಟ್ಟು ಏನ್ ಹೇಳ್ತಾಳೆ, ಬ್ರೋ ಪ್ಲೀಸ್ ಐ ವಾಂಟೆಡ್ ಟು ಸಿ ಹರ್ ಗುಡ್ ಮಾರ್ನಿಂಗ್, ಹೋಗ್ಬಿಟ್ಟು ಅವಳಿಗೆ ಹೇಳ್ಬಿಡು ಅಂತ ಏನ್ ಹೇಳ್ತಾನೆ, ಅವನ ಮಧ್ಯವರ್ತಿಗೆ ಹೇಳ್ತಾನೆ. ಅವಾಗ ಫ್ರೆಂಡ್ ಏನ್ ಮಾಡ್ತಾನೆ, ಆ ಫ್ರೆಂಡ್ ಅವನು ಮಿಡಲ್ ಮ್ಯಾನ್, ಅವನು ಇಂಟರ್ಮೀಡಿಯೇಟರಿ. ಸೊ ಕೆಲವೊಂದ್ಸತಿ ಅವ್ನು ಡಿಲೇ ಮಾಡ್ತಾನೆ ಮೆಸೇಜಸ್ ನ ಹೇಳೋದಾಗ್ಲಿ, ಅಥವಾ ಕೆಲವೊಂದ್ಸತಿ ವರ್ಡ್ಸ್ ನ ಚೇಂಜ್ ಮಾಡೋದಾಗ್ಲಿ, ಕೆಲವೊಂದ್ಸತಿ ಮಚ ನಂಗೆ ಟ್ರೀಟ್ ಕೊಡ್ಸು ಅವಾಗ ಹೋಗಿ ಹೇಳ್ತೀನಿ, ಈ ತರ ಎಲ್ಲ ಮಾತಾಡಕ್ ಸ್ಟಾರ್ಟ್ ಮಾಡ್ತಾನೆ ಅನ್ಕೊಳ್ಳಿ. ಸೊ ಅದು ಟ್ರೆಡಿಷನಲ್ ಸಿಸ್ಟಮ್, ಒಬ್ರು ಮುಖಾಂತರ ನೀವು ಹೋಗಿ ಮೆಸೇಜ್ ನ ಕನ್ವೆ ಮಾಡೋದು. ಅದೇ ನೀವು ಬ್ಲಾಕ್ ಚೈನ್ ನ ಯೂಸ್ ಮಾಡಿದ್ರೆ, ಕನೆಕ್ಟ್ ಮಾಡ್ಕೊಳ್ಳಿ. ಹಂಗೆ ಬ್ಲಾಕ್ ಚೈನ್ ಯೂಸ್ ಮಾಡ್ತಿದ್ರ ಅನ್ಕೊಳ್ಳಿ, ಆ ಬಾಯ್ ಹೋಗಿ ಡೈರೆಕ್ಟ್ ಆಗಿ ಗರ್ಲ್ಗೆ ಗುಡ್ ಮಾರ್ನಿಂಗ್ ಅಂತ ಹೋಗಿ ಹೇಳ್ಬೋದು. ಸೊ ಇಲ್ಲಿ ಯಾವುದೇ ರೀತಿ ಫ್ರೆಂಡ್ ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಸೊ ಆ ತರ ಟ್ರೆಡಿಷನಲ್ ಸಿಸ್ಟಮ್ ಇದ್ದಾಗ ಹಿಂಗೆ ಏನು ಮಧ್ಯವರ್ತಿಗಳು ಬರ್ತಿದ್ರು. ಅದೇ ನೀವು ಬ್ಲಾಕ್ ಚೈನ್ ನ ಯೂಸ್ ಮಾಡಿದಾಗ ಯಾವುದೇ ರೀತಿ ಮಧ್ಯವರ್ತಿಗಳು ಇರೋದಿಲ್ಲ. ದಿಸ್ ಇಸ್ ವಾಟ್ ಇರಾಡಿಕೇಶನ್ ಆಫ್ ಏನಂತೀರಾ, ಇಂಟರ್ಮೀಡಿಯಸಿ ಅಂತ ನಾವು ಹೇಳ್ಬೋದು. ಸೊ ಇವಾಗ ಅದೇ ತರ ಹೆಲ್ತ್ ಕೇರ್ ಸೆಕ್ಟರ್ ಅಲ್ಲೂ ಅಷ್ಟೇ. ಸೊ ಪೇಷಂಟು ಡೈರೆಕ್ಟ್ ಆಗಿ ಕಮ್ಯುನಿಕೇಟ್ ಮಾಡ್ಬೋದು. ಓಕೆನಾ? ಯಾವುದೇ ರೀತಿ ಇವಾಗ ಸೆಂಟ್ರಲೈಸ್ ಹಾಸ್ಪಿಟಲ್ ರೆಕಾರ್ಡ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗ್ದಿರಾ ಡೈರೆಕ್ಟ್ ಆಗಿ ಟ್ರಸ್ಟ್ ಎಂಟಿಟೀಸ್ ಜೊತೆ ಮಾತಾಡೋದು, ನಂಗೆ ಈ ತರ ಆಗ್ತಿದೆ,
ಅಂತ. ಓಕೆನಾ? ಸೊ ಇದು ಹೆಲ್ತ್ ಸೆಕ್ಟರ್ ಮೇಲೂ ಇಂಪ್ಯಾಕ್ಟ್ ಆಯ್ತು. ಆಮೇಲೆ ಹವೆವರ್ ದ ಬುಕ್ ಸ್ಟೇಟ್ಸ್ ದಟ್, ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ, ಅಚೀವಿಂಗ್ ಕಂಪ್ಲೀಟ್ ಡಿಸ್ಇಂಟರ್ಮೀಡಿಯೇಷನ್ ಇನ್ ದ ಫೈನಾನ್ಸ್ ಇಸ್ ಡಿಬೇಟಬಲ್ ಬಿಕಾಸ್ ಆಫ್ ರೆಗ್ಯುಲೇಟರಿ ಅಂಡ್ ಕಾಂಪ್ಲಯನ್ಸಸ್ ರಿಕ್ವೈರ್ಮೆಂಟ್. ಓಕೆನಾ? ಅರ್ಥ ಆಯ್ತಲ್ವಾ ವಾಟ್ ಇಸ್ ಡಿಸ್ಇಂಟರ್ಮೀಡಿಯೇಷನ್ ಅಂತ? ಏನಿಲ್ಲ, ಡೈರೆಕ್ಟ್ ಆಗಿ ಇಲ್ಲಿ ಮಧ್ಯವರ್ತಿಗಳನ್ನ ನೀವು ಏನ್ ಮಾಡ್ತಿದ್ರ, ಇರಾಡಿಕೇಟ್ ಮಾಡ್ತಿದ್ರ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕಾಸ್ಟ್ ಡಿವನ್ ಡಿಸೆಂಟ್ರಲೈಸೇಷನ್. ಕಾಸ್ಟ್ ಡಿವನ್ ಡಿಸೆಂಟ್ರಲೈಸೇಷನ್ ಅಂತ ಅಂದ್ರೆ, ಇನ್ ದಿಸ್ ಮೆಥಡ್ ಸೊ ಇಂಟರ್ಮೀಡಿಯೇಟರೀಸ್ ಆರ್ ನಾಟ್ ಕಂಪ್ಲೀಟ್ಲಿ ರಿಮೂವ್ಡ್. ಇನ್ಸ್ಟೆಡ್ ಮಲ್ಟಿಪಲ್ ಸರ್ವಿಸಸ್ ಪ್ರೊವೈಡರ್ಸ್ ಕಾಂಪೀಟ್ ವಿತ್ ಈಚ್ ಅದರ್ ಟು ಪ್ರೊವೈಡ್ ಅ ಸರ್ವಿಸ್. ಸೊ ಈ ಒಂದು ಮೆಥಡ್ ಅಲ್ಲಿ ಏನಾಗ್ತಿದೆ ಅಂದ್ರೆ, ನೀವು ಆ ಮಧ್ಯವರ್ತಿಗಳನ್ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡ್ತಿಲ್ಲ. ಅದ್ರ ಬದಲು ನೀವೇನ್ ಮಾಡ್ತಿದ್ದೀರಾ, ತುಂಬಾ ಮಲ್ಟಿಪಲ್ ಸರ್ವಿಸಸ್ ಇರುತ್ತೆ ಅಲ್ವಾ, ಸೊ ಅವ್ರ ಮಧ್ಯೆನೆ ಕಾಂಪೀಟ್ ಆಗ್ತಿರತ್ತೆ, ಅವ್ರ ಮಧ್ಯೆನೆ ಜಗಳಗಳಾಗ್ತಿರತ್ತೆ. ನಾನ್ ಸರ್ವಿಸ್ ಕೊಡ್ತೀನಿ ಅಂತ, ಅಂದ್ರೆ ನಾನ್ ಬೆಸ್ಟು ಅಂತ ಹೇಳ್ಬಿಟ್ಟು ಆ ಸರ್ವಿಸಸ್ ಅವ್ರ ಮಧ್ಯೆನೆ ಒಂದು ಸ್ವಲ್ಪ ಕ್ಲಾಶಸ್ ಇರುತ್ತೆ. ಓಕೆನಾ? ಇಲ್ಲಿ ಕಂಪ್ಲೀಟ್ ಆಗಿ ನೀವು ಇಂಟರ್ಮೀಡಿಯಸಿನ ನೀವು ರಿಮೂವ್ ಮಾಡ್ತಿಲ್ಲ. ಓಕೆನಾ? ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಡಿಫ್ರೆಂಟ್ ಸರ್ವಿಸ್ ಪ್ರೊವೈಡರ್ಸ್ ಬೇಸ್ಡ್ ಕಾಂಪೀಟ್ ಬೇಸ್ಡ್ ಆನ್ ರೆಪ್ಯುಟೇಷನ್, ರೇಟಿಂಗ್ಸ್ ಅಂಡ್ quality of service. Smart contracts can choose the best service providers and make many available options. ನಾನು ಅವಾಗ ಹೇಳಿದ್ನಲ್ಲ, ಇವಾಗ ಸರ್ವಿಸ್ ಪ್ರೊವೈಡರ್ಸ್ ಸೊ ಅವ್ರ ಮಧ್ಯೆನೆ ನಾನ್ ಬೆಸ್ಟು ಅಂತ ಅವರು ಇದ್ ಮಾಡ್ತಾರೆ. ಸೊ ಅವಾಗ ಈ ಸ್ಮಾರ್ಟ್ ಕಾಂಟ್ರಾಕ್ಟ್ ಏನ್ ಮಾಡುತ್ತೆ, ಅವರು ಅಷ್ಟು ಸರ್ವಿಸಸ್ ಮಲ್ಟಿಪಲ್ ಸರ್ವಿಸ್ ಪ್ರೊವೈಡರ್ಸ್ ಅಲ್ಲಿ ಸೊ ಬೇಸ್ಡ್ ಆನ್ ದ ರೆಪ್ಯುಟೇಷನ್ ಮತ್ತೆ ರೇಟಿಂಗ್ಸ್ ಮತ್ತೆ ಕ್ವಾಲಿಟಿ ಸರ್ವಿಸ್ ಅವ್ರು ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಸರ್ವಿಸ್ ಪ್ರೊವೈಡರ್ಸ್. ಇವಾಗ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ನಾನು ಅವಾಗೆ ಹೇಳ್ದೆ, ಒಂದ್ ಹುಡುಗ ಒಂದ್ ಹುಡುಗಿ ಹತ್ರ ಮಾತಾಡ್ಬೇಕು ಅಂತ. ಸೊ ಇವಾಗ ಅಲ್ಲಿ ಒಬ್ಬ ಫ್ರೆಂಡ್ ಮಾತ್ರ ಇನ್ವಾಲ್ವ್ ಆಗಿದ್ದ. ಓಕೆನಾ? ಮಧ್ಯದಲ್ಲಿ. ಸೊ ಇಲ್ಲೇನು ಅಂತ ಅಂದ್ರೆ, ಮಲ್ಟಿಪಲ್ ಫ್ರೆಂಡ್ಸ್ ಇರ್ತಾರೆ ಮಧ್ಯವರ್ತಿಗಳಾಗಿ. ಸೊ ಇವಾಗ ಆ ಫ್ರೆಂಡ್ಸ್ ಮಧ್ಯದಲ್ಲಿ ಜಗಳ. ಮಚ್ಚ ನಾನ್ ಫಾಸ್ಟ್ ಮಚ್ಚ, ಇನ್ನೊಬ್ಬ ಹೇಳ್ತಾನೆ ಐ ಆಮ್ ಟ್ರಸ್ಟ್ ವರ್ದಿ, ನಾನ್ ತುಂಬಾ ನಂಬಿಕಸ್ತ. ಇನ್ನೊಬ್ಬ ಹೇಳ್ತಾನೆ ನನಗೆ 5 ಸ್ಟಾರ್ ರಿವ್ಯೂಸ್ ಇದೆ, ಸೊ ನನ್ನ ಸೆಲೆಕ್ಟ್ ಮಾಡ್ಕೋ ಮಧ್ಯವರ್ತಿಯಾಗಿ ಅಂತ. ಈ ತರ ಅವ್ರಗಳ ಮಧ್ಯೆನೆ ಏನಾಗುತ್ತೆ, ಕ್ಲಾಶಸ್ ಆಗ್ತಿರತ್ತೆ, ನಾನ್ ಬೆಸ್ಟು ಅಂತ. ಸೊ ಈ ಸ್ಮಾರ್ಟ್ ಕಾಂಟ್ರಾಕ್ಟ್ ಏನ್ ಮಾಡತ್ತೆ ಅಂದ್ರೆ, ಇದ್ರಲ್ಲಿ ಯಾರ್ ಬೆಸ್ಟು ಬೇಸ್ಡ್ ಆನ್ ರೆಪ್ಯುಟೇಷನ್ ಅಂಡ್ ಪರ್ಫಾರ್ಮೆನ್ಸ್ ಅವ್ರನ್ನ ಮಿಡಲ್ ಮ್ಯಾನ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ಸೊ ಮುಂದೆ ಲೈಕ್ ಡೇಟಾ ಟ್ರಾನ್ಸ್ಫರ್ ಅಥವಾ ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ ಆಗೋದು ಆ ತರ ನಡೀತಿರತ್ತೆ. ಓಕೆನಾ? ದಿಸ್ ಇಸ್ ವಾಟ್ ಕಾಸ್ಟ್ ಡ್ರಿವನ್ ಏನಂತೀರಾ, ಕಾಸ್ಟ್ ಡ್ರಿವನ್ ಡಿಸೆಂಟ್ರಲೈಸೇಷನ್. ಅರ್ಥ ಆಯ್ತಲ್ವಾ? ಸೊ ಫಾರ್ ಎಕ್ಸಾಂಪಲ್, ಬ್ಲಾಕ್ ಚೈನ್ ಅಪ್ಲಿಕೇಶನ್ ಮೇ ಸೆಲೆಕ್ಟ್ ದ ಡೇಟಾ ಪ್ರೊವೈಡರ್ಸ್ ಅಕಾರ್ಡಿಂಗ್ ಟು ದರ್ ಪರ್ಫಾರ್ಮೆನ್ಸ್ ಅಂಡ್ ಟ್ರಸ್ಟಿ ಲೆವೆಲ್. ಸೊ ಕಾನ್ಸೆಪ್ಟ್ ಅರ್ಥ ಆಯ್ತಲ್ವಾ ನಿಮಗೆ ಏನಂತ? ದಟ್ಸ್ ಇಟ್. ಸೊ ಬೇಸ್ಡ್ ಆನ್ ದ ರೆಪ್ಯುಟೇಷನ್, ಪ್ರೀವಿಯಸ್ ಪರ್ಫಾರ್ಮೆನ್ಸ್ ಸ್ಕೋರ್, ರಿವ್ಯೂಸ್ ಮತ್ತೆ ಕ್ವಾಲಿಟಿ ಆಫ್ ಸರ್ವಿಸ್ ಮೇಲೆ ಒಂದು ಆರ್ಗನೈಸೇಷನ್ ಸರ್ವಿಸ್ನ ಏನಂತೀರಾ ತಗೊಳತ್ತೆ. ಓಕೆನಾ? ನೋಡ್ಕೊಳ್ಳೋದಕ್ಕೆ. ಸೆಕೆಂಡ್ ಕ್ವೆಶನ್ ಏನಪ್ಪಾ ಅಂದ್ರೆ, ರೈಟ್ ದ ಅಲ್ಗಾರಿದಮ್ ಅಂಡ್ ವರ್ಕಿಂಗ್ ಆಫ್ SHA 256. ಸೊ SHA 256 ಅಂದ್ರೆ ಇದೊಂದು ಕ್ರಿಪ್ಟೋಗ್ರಫಿಕ್ ಹ್ಯಾಶ್ ಫಂಕ್ಷನ್. ಓಕೆನಾ? ಇದು ಯಾವುದೇ ಸೈಜ್ದು ಇನ್ಪುಟ್ ತಗೊಂಡ್ರು ಕೂಡ ಅದನ್ನ ಫಿಕ್ಸ್ಡ್ 256 ಹ್ಯಾಶ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡುತ್ತೆ. ಓಕೆನಾ? ಸೊ ಈ ಅಲ್ಗಾರಿದಮ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅಂದ್ರೆ, ಫಸ್ಟ್ ಟೂ ವೇಸ್ ಅಲ್ಲಿ ವರ್ಕ್ ಆಗುತ್ತೆ. ಫಸ್ಟ್ ಕ್ಯಾಟಗರಿ ಬಂದ್ಬಿಟ್ಟು ಸೊ ಪ್ರೀ ಪ್ರೊಸೆಸಿಂಗ್. ಏನಪ್ಪಾ ಈ ಪ್ರೀ ಪ್ರೊಸೆಸಿಂಗ್ ಅಂತ ಅಂದ್ರೆ, ಇವಾಗ ನಿಮ್ ಮೆಸೇಜ್ ಲೆಂತ್ ಅಕಸ್ಮಾತ್ ಫಿಕ್ಸ್ಡ್ ಲೆಂತ್ ಗಿಂತ ಅಥವಾ ಫಿಕ್ಸ್ಡ್ ಸೈಜ್, ರಿಕ್ವೈರ್ಡ್ ಸೈಜ್ ಏನೋ ಇರುತ್ತೆ ಅದಕ್ಕಿಂತ ಲೆಸ್ ಇದ್ರೆ, ಕಡಿಮೆ ಇದ್ರೆ ನೀವು ಪ್ಯಾಡಿಂಗ್ ನ ಆಡ್ ಮಾಡ್ತೀರಾ. ಸೊ ಎಕ್ಸಾಕ್ಟ್ಲಿ 512 ಬಿಟ್ಸ್ ಆಗ್ಬೇಕು ಆ ಬ್ಲಾಕ್ ಸೈಜು. ಅಷ್ಟರವರೆಗೂ ನೀವು ಪ್ಯಾಡಿಂಗ್ ನ ಆಡ್ ಮಾಡ್ತೀರಾ. ಸೊ ಪ್ಯಾಡಿಂಗ್ ಇಸ್ ಆಡೆಡ್ ಟು ದ ಮೆಸೇಜ್ ಟು ಮೇಕ್ ಈಚ್ ಬ್ಲಾಕ್ ಎಕ್ಸಾಕ್ಟ್ಲಿ 512 ಬಿಟ್ಸ್ ಇಫ್ ದ ಮೆಸೇಜ್ ಲೆಂತ್ ಇಸ್ ಸ್ಮಾಲರ್ ದ್ಯಾನ್ ರಿಕ್ವೈರ್ಡ್ ಸೈಜ್. ಅರ್ಥ ಆಯ್ತಲ್ವಾ? ಸೊ ರಿಕ್ವೈರ್ಡ್ ಸೈಜ್ ಗಿಂತ ಏನಾದ್ರೂ ನಿಮ್ ಮೆಸೇಜ್ ಲೆಂತ್ ಕಡಿಮೆ ಆಗಿದ್ರೆ ಆ ಒಂದು ಮೆಸೇಜ್ಗೆ ನೀವು ಪ್ಯಾಡಿಂಗ್ ನ ಆಡ್ ಮಾಡ್ತೀರಾ. ಎಲ್ಲಿವರೆಗೂ? ನಿಮ್ ಬ್ಲಾಕ್ ಸೈಜು 512 ಬಿಟ್ಸ್ ಆಗೋವರೆಗೂ. ಅರ್ಥ ಆಯ್ತಲ್ವಾ? ದಟ್ಸ್ ಇಟ್. Next, parsing the message into the message block, which ensures that the message along with the padding is divided into equal sized block of 512 bits. So ಇವಾಗ ನಿಮ್ ಕಂಪ್ಲೀಟ್ ಮೆಸೇಜ್ ಏನಾಗಿರುತ್ತೆ, ಆ ಮೆಸೇಜ್ ನ ನೀವು ಡಿವೈಡ್ ಮಾಡ್ತೀರಾ. ಆ ಮೆಸೇಜ್ ನ ಒಂದೊಂದು ಬ್ಲಾಕ್ಸ್ ಆಗಿ ಡಿವೈಡ್ ಮಾಡ್ತೀರಾ. ಒಂದೊಂದು ಬ್ಲಾಕ್ ಕೂಡ ಏನಾಗಿರುತ್ತೆ, 512 ಬಿಟ್ಸ್ ಈಚ್ ಆಗಿರುತ್ತೆ. ಫಸ್ಟ್ ಏನ್ ಮಾಡ್ತೀರಾ, ಅಕಸ್ಮಾತ್ ಏನಾದ್ರೂ ರಿಕ್ವೈರ್ಡ್ ಲೆಂತ್ ಗಿಂತ ಕಡಿಮೆ ಇದ್ರೆ ಪ್ಯಾಡಿಂಗ್ ನ
ಆಡ್ ಮಾಡ್ತೀರಾ ಎಲ್ಲಿವರೆಗೂ 512 ಬಿಟ್ಸ್ ಆಗೋವರೆಗೂ. ಸೊ ನಿಮ್ ಕಂಪ್ಲೀಟ್ ಮೆಸೇಜ್ ನ ತುಂಬಾ ಮಲ್ಟಿಪಲ್ ಬ್ಲಾಕ್ಸ್ ಆಗಿ ಡಿವೈಡ್ ಮಾಡ್ತೀರಾ. ಆ ಬ್ಲಾಕ್ಸ್ ಸೈಜು ಒಂದೊಂದು ಬ್ಲಾಕ್ ಸೈಜು ಕೂಡ ಎಕ್ಸಾಕ್ಟ್ಲಿ 512 ಬಿಟ್ಸ್ ಆಗಿರುತ್ತೆ. ನೆಕ್ಸ್ಟ್ ನೀವು ಇನಿಷಿಯಲ್ ಹ್ಯಾಶ್ ವ್ಯಾಲ್ಯೂಸ್ ನ ಇನಿಷಿಯಲೈಸ್ ಮಾಡಬೇಕು. ಸೊ ದಟ್ ಈಸ್ ಮೇಡ್ ಅಪ್ ಆಫ್ ಆ ಇನಿಷಿಯಲ್ ಹ್ಯಾಶ್ ವ್ಯಾಲ್ಯೂ ಈಸ್ ಮೇಡ್ ಅಪ್ ಆಫ್ 8 32-bit words. These words are obtained from the first 32-bit words of the fractional part of the square roots of the first 8 prime numbers. So these are predefined fixed value used to begin the hashing process. So ಈ ಇನಿಷಿಯಲ್ ಹ್ಯಾಶ್ ವ್ಯಾಲ್ಯೂಸ್ ಇರುತ್ತಲ್ವಾ, ಹೆಂಗ್ ತಗೊಳ್ತೀರಾ ಅಂದ್ರೆ ದಟ್ ವಿಲ್ ಬಿ ಮೇಡ್ ಅಪ್ ಆಫ್ 8 32-bit ವರ್ಡ್ಸ್ ಇರುತ್ತೆ ಅಲ್ವಾ, ಅದರಿಂದ ಇನಿಷಿಯಲ್ ಹ್ಯಾಶ್ ವ್ಯಾಲ್ಯೂಸ್ ಮಾಡಿರ್ತಾರೆ. ಯಾವ್ದಪ್ಪ ಈ ಫಸ್ಟ್ 8 32-bit ವ್ಯಾಲ್ಯೂಸ್ ಅಂದ್ರೆ, ಸೊ ನೀವು ಫಸ್ಟ್ 8 ಪ್ರೈಮ್ ನಂಬರ್ಸ್ ನ ನೀವು ಸ್ಕ್ವೈರ್ ರೂಟ್ ಮಾಡಿದಾಗ ಅಲ್ಲಿ ಬರೋ ಅಂತ ಫಸ್ಟ್ 32-bit ವರ್ಡ್ಸ್ ನ ನೀವು ಇನಿಷಿಯಲ್ ಹ್ಯಾಶ್ ವ್ಯಾಲ್ಯೂಸ್ ಆಗಿ ತಗೊಳ್ತೀರಾ. ಓಕೆ, ನೆಕ್ಸ್ಟ್ ಪಾರ್ಟ್ ಬಂದ್ಬಿಟ್ಟು ಹ್ಯಾಶ್ ಕಂಪ್ಯೂಟೇಷನ್. ಏನಪ್ಪಾ ಈ ಹ್ಯಾಶ್ ಕಂಪ್ಯೂಟೇಷನ್ ಅಂದ್ರೆ, ಈಚ್ ಮೆಸೇಜ್ ಬ್ಲಾಕ್ ಈಸ್ ಪ್ರೋಸೆಸ್ಡ್ 1 by 1 ಇನ್ ದ ಸೀಕ್ವೆನ್ಸ್. ಇಲ್ಲೇನಾಗಿರುತ್ತೆ, ನೀವು ಆಲ್ರೆಡಿ ಡಿವೈಡ್ ಮಾಡಿರ್ತೀರಾ ಬ್ಲಾಕ್ಸ್ ಆಗಿ, ಈ ಬ್ಲಾಕ್ ಒಂದೊಂದಾಗಿ ಎಕ್ಸಿಕ್ಯೂಟ್ ಆಗ್ತಾ ಹೋಗ್ತಾರೆ, ಅಂದ್ರೆ ಪ್ರೋಸೆಸ್ ಮಾಡ್ತಾ ಹೋಗ್ತೀರಾ. ಸೊ ಎವ್ರಿ ಬ್ಲಾಕ್ ದ ಅಲ್ಗಾರಿದಮ್ ಪರ್ಫಾರ್ಮ್ 64 rounds ಟು ಜನರೇಟ್ ಅ ಕಂಪ್ಲೀಟ್ ಹ್ಯಾಶ್. ಡಿಫ್ರೆಂಟ್ ಕಾನ್ಸ್ಟೆಂಟ್ ಆರ್ ಯೂಸ್ಡ್ ಇನ್ ಎವ್ರಿ ರೌಂಡ್ಸ್ ಟು ಮೇಕ್ ದ ಈಚ್ ರೌಂಡ್ ಯೂನಿಕ್. ಅಂದ್ರೆ ಇಲ್ಲಿ ನೀವು ಒಂದೊಂದು ಬ್ಲಾಕ್ಗೂ ಕೂಡ 64 ರೌಂಡ್ಸ್ ನ ಪರ್ಫಾರ್ಮ್ ಮಾಡ್ತೀರಾ. ಸೊ ಆ 64 ರೌಂಡ್ಸ್ ಪರ್ಫಾರ್ಮ್ ಆದ್ಮೇಲೆ ಜನರೇಟ್ ಆಗುವಂತ ಹ್ಯಾಶ್ ನ ನೀವು ಫೈನಲ್ ಹ್ಯಾಶ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಫೈನಲ್ ಹ್ಯಾಶ್ ಅಂದ್ರೆ ಆ ಒಂದು ಬ್ಲಾಕ್ಗೆ ಫೈನಲ್ ಹ್ಯಾಶ್ ಅಂತ ನೀವು ತಗೊಳ್ತೀರಾ. ಆಮೇಲೆ ಈ ಡಿಫ್ರೆಂಟ್ ಕಾನ್ಸ್ಟೆಂಟ್ಸ್ ಆರ್ ಯೂಸ್, ಒಂದೊಂದು ರೌಂಡ್ ಅಲ್ಲೂ ಕೂಡ ಡಿಫ್ರೆಂಟ್ ಕಾನ್ಸ್ಟೆಂಟ್ಸ್ ನ ನೀವು ಯೂಸ್ ಮಾಡ್ತೀರಾ. ಓಕೆ, ನೆಕ್ಸ್ಟ್ ಮೆಸೇಜ್ ಸ್ಕೆಡ್ಯೂಲ್ ಇಸ್ ಪ್ರಿಪೇರ್ಡ್. ಮೆಸೇಜ್ ಸ್ಕೆಡ್ಯೂಲ್ ಇಸ್ ಪ್ರಿಪೇರ್ಡ್ ಅಂದ್ರೆ ಇದೇ ಇನ್ಸ್ಟ್ರಕ್ಷನ್ ನ ಫಾಲೋ ಮಾಡಬೇಕು ಈ ರೌಂಡ್ ಅಲ್ಲಿ, ಆಮೇಲೆ ಇದೇ ಡೇಟಾನ ಯೂಸ್ ಮಾಡಬೇಕು ಈ ರೌಂಡ್ ಅಲ್ಲಿ ಅಂತ ನೀವು ಒಂದು ಸ್ಕೆಡ್ಯೂಲ್ ನ ಪ್ರಿಪೇರ್ ಮಾಡ್ತೀರಾ. ಓಕೆ, ಅರ್ಥ ಆಯ್ತಲ್ವಾ? ನೆಕ್ಸ್ಟ್ 8 ವರ್ಕಿಂಗ್ ವೇರಿಯೇಬಲ್ಸ್ ಆರ್ ಇನಿಷಿಯಲೈಸ್ಡ್ ಫಾರ್ ಟೆಂಪರರಿ ಕ್ಯಾಲ್ಕುಲೇಷನ್ ಡ್ಯೂರಿಂಗ್ ದ ಹ್ಯಾಶಿಂಗ್ ಬಿಫೋರ್ ಕಂಪ್ರೆಷನ್ ಆಪರೇಷನ್ ಬಿಗಿನ್ಸ್. ಸ್ಟಾರ್ಟಿಂಗ್ ಅಲ್ಲಿ ನೀವು 8 ವೇರಿಯೇಬಲ್ಸ್ ನ ಇನಿಷಿಯಲೈಸ್ ಮಾಡ್ಕೊಂತೀರಾ. ಸೊ ಏನಕ್ಕೆ ಅಂದ್ರೆ ಟೆಂಪರರಿ ಕ್ಯಾಲ್ಕುಲೇಷನ್ ಗೋಸ್ಕರ ನೀವು ಇನಿಷಿಯಲೈಸ್ ಮಾಡ್ಕೊಂತೀರಾ. ಅದಾದ್ಮೇಲೆ ಈ ಕಂಪ್ರೆಷನ್ ಫಂಕ್ಷನ್ ಕೂಡ 64 ಟೈಮ್ಸ್ ರನ್ ಆಗುತ್ತೆ. ಸೊ ಇವಾಗ ಹೆಂಗೆ ಒಂದು ಬ್ಲಾಕ್ ಗೆ ನೀವು 64 ರೌಂಡ್ಸ್ ನ ನೀವು ಎಕ್ಸಿಕ್ಯೂಟ್ ಮಾಡ್ತಿರೋ, ಅದೇ ರೀತಿ ಅದೇ ಪ್ರಕಾರ ಕಂಪ್ರೆಷನ್ ಫಂಕ್ಷನ್ ಕೂಡ 64 ಟೈಮ್ಸ್ ಪರ್ ಮೆಸೇಜ್ ಬ್ಲಾಕ್ ಗೆ ರನ್ ಆಗುತ್ತೆ. ಓಕೆ, ಸೊ ಡ್ಯೂರಿಂಗ್ ದೀಸ್ ರೌಂಡ್ ಸೆವೆರಲ್ ಮ್ಯಾಥಮೆಟಿಕಲ್ ಲಾಜಿಕಲ್ ಆಪರೇಷನ್ಸ್ ಇಸ್ ಪರ್ಫಾರ್ಮ್ ರಿಪೀಟೆಡ್ಲಿ. ಸೊ ಅರ್ಥ ಆಯ್ತಲ್ವಾ, ಒಂದೊಂದು ರೌಂಡ್ ಅಲ್ಲೂ ಕೂಡ ಮ್ಯಾಥಮೆಟಿಕಲ್ ಮತ್ತೆ ಲಾಜಿಕಲ್ ಆಪರೇಷನ್ಸ್ ಪರ್ಫಾರ್ಮ್ ಆಗ್ತಾ ಹೋಗುತ್ತೆ. ಈಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಕಂಪ್ರೆಷನ್ ರೌಂಡ್ಸ್ ಕಂಪ್ಲೀಟ್ ಆದ್ಮೇಲೆ ಒಂದು ಇಂಟರ್ಮೀಡಿಯೇಟ್ ಹ್ಯಾಶ್ ವ್ಯಾಲ್ಯೂ ಜನರೇಟ್ ಆಗುತ್ತೆ. ಸೊ ಆ ಹ್ಯಾಶ್ ವ್ಯಾಲ್ಯೂನ ನಾವು ಯೂಸ್ ಮಾಡ್ಕೊಳ್ತೀವಿ. ಇದೇ ರೀತಿ ಸ್ಟೆಪ್ 5 ಇಂದ ಸ್ಟೆಪ್ 8 ವರೆಗೂ ರಿಪೀಟ್ ಆಗ್ತಾನೇ ಇರುತ್ತೆ ಫಾರ್ ಆಲ್ ದ ಮೆಸೇಜ್ ಬ್ಲಾಕ್ ಅಂಟಿಲ್ ದ ಎಂಟೈರ್ ಇನ್ಪುಟ್ ಮೆಸೇಜ್ ಇಸ್ ಪ್ರೋಸೆಸ್ಡ್. ಫೈನಲಿ ಇಂಟರ್ಮೀಡಿಯೇಟ್ ಹ್ಯಾಶ್ ವ್ಯಾಲ್ಯೂಸ್ ಆರ್ ಜಾಯಿಂಟ್ ಟು ಫಾರ್ಮ್ ಅ ಫೈನಲ್ SHA 256 ಹ್ಯಾಶ್ ಔಟ್ಪುಟ್. ಸೊ ಕೊನೆಗೆ ಎಲ್ಲಾ ಮೆಸೇಜ್ ಬ್ಲಾಕ್ದು ಇಂಟರ್ಮೀಡಿಯೇಟ್ ಹ್ಯಾಶ್ ವ್ಯಾಲ್ಯೂಸ್ ನ ತಗೊಂಡು ಫೈನಲ್ ಆಗಿ ಹ್ಯಾಶ್ 256 ಔಟ್ಪುಟ್ ನಮಗೆ SHA 256 ಹ್ಯಾಶ್ ಔಟ್ಪುಟ್ ಬರುತ್ತೆ. ಅರ್ಥ ಆಯ್ತಲ್ವಾ? ಥರ್ಡ್ ಕ್ವೆಶನ್ ಬಂದು ರೈಟ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ RSA ಕೀ ಪೇರ್ ಜನರೇಷನ್ ವಿತ್ ಅನ್ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ RSA ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅಂದ್ರೆ, ಸೊ RSA ವರ್ಕ್ಸ್ ಬೇಸ್ಡ್ ಆನ್ ದ ಇಂಟೀಜರ್ ಫ್ಯಾಕ್ಟರೈಸೇಷನ್ ಪ್ರಾಬ್ಲಮ್. ಇಂಟೀಜರ್ ಫ್ಯಾಕ್ಟರೈಸೇಷನ್ ಪ್ರಾಬ್ಲಮ್ ಮೇಲೆ RSA ವರ್ಕ್ ಆಗುತ್ತೆ. ಹೆಂಗೆ ಅಂದ್ರೆ, ಸೊ ವಿ ಆರ್ ಗೋಯಿಂಗ್ ಟು ಮಲ್ಟಿಪ್ಲೈ, ನಾವು ಇಲ್ಲಿ 2 ಲಾರ್ಜ್ ಪ್ರೈಮ್ ನಂಬರ್ಸ್ ನ ನಾವು ಮಲ್ಟಿಪ್ಲೈ ಮಾಡ್ತೀವಿ. ಓಕೆನಾ? ಸೊ ಇವಾಗ ನೀವು ಪ್ರೈಮ್ ನಂಬರ್ಸ್ ಇಂದ ರಿಸಲ್ಟ್ ನ ಕಂಡುಹಿಡಿಯೋದು ಈಸಿ. ಇವಾಗ ಏನೋ ಒಂದು ರಿಸಲ್ಟ್ ಬಂತು ಅಂದ್ರೆ ಆ ಒಂದು ರಿಸಲ್ಟ್ ಇಂದ ನೀವು ಒರಿಜಿನಲ್ ಪ್ರೈಮ್ ನಂಬರ್ಸ್ ಏನ್ನ ಮಲ್ಟಿಪ್ಲೈ ಮಾಡಿದ್ದೀರಾ ಅಂತ ಕಂಡುಹಿಡಿಯೋದು ಡಿಫಿಕಲ್ಟ್ ಅಲ್ವಾ? ಸೊ ಈ ಡಿಫಿಕಲ್ಟಿನ ನಾವು ಡೇಟಾ ಸೆಕ್ಯೂರ್ ಆಗಿ ಇಡೋದಕ್ಕೆ ನಾವು ಈ ಒಂದು ಡಿಫಿಕಲ್ಟಿ ಪ್ರೋಸೆಸ್ ನ ನಾವು ಯೂಸ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ಸೊ ಇವಾಗ ನೀವೇನೋ ಎಕ್ಸಾಂಪಲ್ ಅನ್ಕೊಳ್ಳಿ, ನೀವೇನೋ ಒಂದು ಸೀಕ್ರೆಟ್ ಮೆಸೇಜ್ ನ ಕಳಿಸ್ಬೇಕು ನಿನ್ ಫ್ರೆಂಡಿಗೆ. ಸೊ ಹೆಂಗ್ ಕಳಿಸ್ತೀರಾ? ಥ್ರೂ ದ ಇಂಟರ್ನೆಟ್ ಏನು ಪಬ್ಲಿಕ್. ಸೊ ಅದೇ ನಮ್ ಪ್ರಾಬ್ಲಮ್. ಹ್ಯಾಕರ್ಸ್ ಆರಾಮಾಗಿ ನೋಡ್ಕೊಳ್ಬಹುದು. ಸೊ ನಾವೇನ್ ಮಾಡ್ಬೇಕು ಅಂದ್ರೆ, ಸೊ ಇಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಅ ವೇ ಟು ಲಾಕ್ ಅ ಮೆಸೇಜ್, ನಾವು ಆ ಮೆಸೇಜ್ ನ ಹೆಂಗ್ ಲಾಕ್ ಮಾಡೋದಂತ ಕಲಿಬೇಕು. ಮತ್ತೆ ಹೆಂಗೆ ದ ವೇ ಓನ್ಲಿ ಫಾರ್ ದ ರಿಸೀವರ್ ಟು ಅನ್ಲಾಕ್ ಇಟ್, ರಿಸೀವರ್ ಮಾತ್ರ ಅನ್ಲಾಕ್ ಮಾಡಬೇಕು.
ಸೊ ಆ ತರ ನಾವು ಕಂಡುಹಿಡಿಬೇಕು. ದಟ್ ಈಸ್ ಅ ಪರ್ಪಸ್ ಆಫ್ ದ RSA. ಓಕೆನಾ? ಏನಪ್ಪಾ ಮೇನ್ ಐಡಿಯಾ ಅಂತ ಅಂದ್ರೆ ಇಲ್ಲಿ ನಾವು ಒಂದು ಪಬ್ಲಿಕ್ ಕೀನ ಕ್ರಿಯೇಟ್ ಮಾಡ್ತೀವಿ. ಇದೇನಕ್ಕೆ? ಎನ್ಕ್ರಿಪ್ಷನ್ ಮಾಡೋದಕ್ಕೆ ಅಥವಾ ಲಾಕಿಂಗ್ ಮಾಡೋದಕ್ಕೆ, ಲಾಕ್ ಮಾಡೋದಕ್ಕೆ ಅಂದ್ರೆ ಸೀಕ್ರೆಟ್ ಮೆಸೇಜ್ ನ. ಆಮೇಲೆ ಒಂದು ಪ್ರೈವೇಟ್ ಕೀನ ನಾವು ಯೂಸ್ ಮಾಡ್ಕೊಳ್ತೀವಿ. ಸೊ ಏನಕ್ಕೆ ಪ್ರೈವೇಟ್ ಕೀ? ರಿಸೀವರ್ ಅನ್ಲಾಕ್ ಮಾಡ್ಬೇಕಲ್ಲ, ಡಿಕ್ರಿಪ್ಟ್ ಆಗ್ಬೇಕಲ್ಲ ಮೆಸೇಜ್, ಅದಕ್ಕೆ ಪ್ರೈವೇಟ್ ಕೀ. ಓಕೆನಾ? ಲಾಕ್ ಮತ್ತೆ ಅನ್ಲಾಕ್ ಅಂದ್ರೆ ಇವಾಗ ಪ್ರೈವೇಟ್ ಕೀ ಪಬ್ಲಿಕ್ ಕೀ ಎರಡು ಕಾನ್ಸೆಪ್ಟ್ ನಾವು ಯೂಸ್ ಮಾಡ್ತೀವಿ. ದಟ್ ಈಸ್ ದ ಮೇನ್ ಐಡಿಯಾ ಆಫ್ ದ RSA. ಸೊ ಇವಾಗ ಕೀಪೇರ್ ಜನರೇಷನ್ ಅಂದ್ರೆ ಏನಂತ ಕೇಳ್ಬೋದು. ಸೊ ಕೀಪೇರ್ ಜನರೇಷನ್ ಅಂದ್ರೆ ಜಸ್ಟ್ ನಾವು ಇಲ್ಲಿ ಒಂದು ಪಬ್ಲಿಕ್ ಕೀ ಮತ್ತೆ ಪ್ರೈವೇಟ್ ಕೀ ಕ್ರಿಯೇಟ್ ಮಾಡ್ತಿದೀವಿ ಅಷ್ಟೇ. ಸೊ ಇದನ್ನ ನೀವು ಯಾವ ರೀತಿ ಮಾಡ್ತಿದ್ದೀರಾ ಅಂತ ಅನ್ನೋದನ್ನ ನಾವು ಇಲ್ಲಿ ಎಕ್ಸಾಂಪಲ್ ಮುಖಾಂತರ ಅಥವಾ ಸ್ಟೆಪ್ಸ್ ಅಲ್ಲಿ ನಾವು ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ? ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಫಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ನಾವು ಮಾಡ್ಯೂಲ್ಸ್ ನ ಜನರೇಟ್ ಮಾಡ್ತೀವಿ. ಅಂದ್ರೆ ಲಾರ್ಜ್ 2 ಪ್ರೈಮ್ ನಂಬರ್ಸ್ ನ ನಾವು ತಗೊಳ್ತೀವಿ. ಅದನ್ನ ನಾನು P ಮತ್ತೆ Q ಅಂತ ತಗೊಳ್ತೀನಿ. ಸೊ ಈ P ಮತ್ತೆ Q ನ ಮಲ್ಟಿಪ್ಲೈ ಮಾಡ್ತೀವಲ್ವಾ, ಅದನ್ನ ನಾವು ಮಾಡ್ಯೂಲ್ ಅಂತ ಕರಿತೀವಿ. ಇಲ್ಲಿ N ಬಂದು ಮಾಡ್ಯೂಲ್ ಅಂದ್ರೆ ಮಲ್ಟಿಪ್ಲೈ ಆ 2 ಪ್ರೈಮ್ ನಂಬರ್ಸ್ ನ ಮಲ್ಟಿಪ್ಲೈ ಮಾಡಿರುವಂತ ರಿಸಲ್ಟ್. ಓಕೆನಾ? ಅದನ್ನ ಏನಂತ ತಗೊಂತೀವಿ? ನಾವು ಮಾಡ್ಯೂಲ್ ಅಂತ ತಗೊಳ್ತೀವಿ. ನೆಕ್ಸ್ಟ್ ಆ ತರ ಮಲ್ಟಿಪ್ಲೈ ಮಾಡಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು? ನಾವು ಇಲ್ಲಿ ಇ ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಈ ಯಾವ ತರ ಇ ನ ಸೆಲೆಕ್ಟ್ ಮಾಡ್ಕೊಂತೀರಾ ಅಂದ್ರೆ ಆ ಒಂದು ಇ ಏನಾಗಿರ್ಬೇಕು? ಗ್ರೇಟರ್ ದನ್ 1 ಆಗಿರ್ಬೇಕು. ಮತ್ತೆ ಇಟ್ ಶುಡ್ ಬಿ ಲೆಸರ್ ದನ್ P-1 ಅಂಡ್ Q-1 ಇಂಟು Q-1. ಏನ್ ಕೊಟ್ಟಿದ್ದಾರೆ ಅಂದ್ರೆ ಸೊ ಆಲ್ಸೋ ಇ ಶುಡ್ ನಾಟ್ ಶೇರ್ ಎನಿ ಕಾಮನ್ ಫ್ಯಾಕ್ಟರ್ ವಿತ್ P-1 ಅಂಡ್ Q-1 ಎಕ್ಸೆಪ್ಟ್ 1. ಇದರದ್ದು ಕಾಮನ್ ಫ್ಯಾಕ್ಟರ್ ಇ ಮತ್ತೆ P-1 Q-1 ಕಾಮನ್ ಫ್ಯಾಕ್ಟರ್ ಏನಾಗಿರ್ಬೇಕು? ಒನ್ ಆಗಿರ್ಬೇಕು. ಸೊ ಬರೀ 1 ಆಗಿರ್ಬೇಕು, ಬೇರೆ ಯಾವುದೇ ರೀತಿ ಕಾಮನ್ ಫ್ಯಾಕ್ಟರ್ಸ್ ಇರಬಾರ್ದು. ಓಕೆನಾ? ಸೊ ಇವಾಗ ನಾನು ಎಕ್ಸಾಂಪಲ್ ಏನ್ ತಗೊಳ್ಳಿ? ಎಕ್ಸಾಂಪಲ್ ಇವಾಗ ನಾನು P ಇಸ್ ಈಕ್ವಲ್ ಟು 3 ತಗೊಳ್ತೀನಿ ಮತ್ತೆ Q ಇಸ್ ಈಕ್ವಲ್ ಟು 11 ತಗೊಳ್ತೀನಿ ಅಂತ ಇಟ್ಕೊಳ್ಳಿ. ಸೊ ಇವಾಗ P-1 ಮತ್ತೆ Q-1 ಮಾಡಿದಾಗ ನನಗೆ ಏನ್ ಬರುತ್ತೆ? ನನಗೆ 20 ಬರುತ್ತೆ. ಅಂದ್ರೆ 2 ಇಂಟು 10 ಏನಾಗುತ್ತೆ? 20 ಬರುತ್ತೆ ನನಗೆ. ಅಂದ್ರೆ 3-1 ಅಂದ್ರೆ 2, 10 11-1 ಅಂತ ಅಂದ್ರೆ 10. ಸೊ ಅವೆರಡು ಇಂಟು ಮಾಡಿದಾಗ ನಂಗೆ 20 ಬರುತ್ತೆ. ಸೊ ಇವಾಗ ನಾನು ಏನ್ ಮಾಡ್ತೀನಿ? ಈ ವ್ಯಾಲ್ಯೂನ ನನ್ನ ಎಕ್ಸಾಂಪಲ್ ನಾನು ಒಂದು 5 ಅಂತ ತಗೊಳ್ತೀನಿ. ಈ 5 ಶುಡ್ ಬಿ ಗ್ರೇಟರ್ ದನ್ 1. 5 ಗ್ರೇಟರ್ ದನ್ 1 ಹೌದು, ಫಸ್ಟ್ ಕಂಡೀಷನ್ ಟ್ರೂ ಆಯ್ತು. ಸೆಕೆಂಡ್ ಕಂಡೀಷನ್ ಬಂದ್ಬಿಟ್ಟು ಈ ಅಂದ್ರೆ 5 ಶುಡ್ ಬಿ ಲೆಸರ್ ದನ್ P-1 Q-1. ಆ ವ್ಯಾಲ್ಯೂ ಎಷ್ಟು ಬಂದಿತ್ತು? 20. ಸೊ ಈ ಕಂಡೀಷನ್ ಟ್ರೂ ಆಯ್ತು. ನೆಕ್ಸ್ಟ್ ಕಂಡೀಷನ್ ಏನಿರೋದು? ಇದ್ರದ್ದು ಕಾಮನ್ ಫ್ಯಾಕ್ಟರ್ ಏನಾಗಿರ್ಬೇಕು? ನಮಗೆ 1 ಆಗಿರ್ಬೇಕು. ಓಕೆನಾ? ಸೊ ಇವಾಗ ನಾನು 5 ಮತ್ತೆ 20 ಕಾಮನ್ ಫ್ಯಾಕ್ಟರ್ ತಗೊಂಡ್ರೆ 5ಗೆ 1 ಮತ್ತೆ 5 ಬರುತ್ತೆ. ಓಕೆನಾ? 20 ಅಂತ ತಗೊಂಡ್ರೆ ಇವಾಗ ಡಿವಿಸಿಬಿಲಿಟಿ. ಓಕೆನಾ? 1 ಇಂದನೂ ಡಿವಿಸಿಬಲ್ ಆಗುತ್ತೆ, 2 ಇಂದ ಡಿವಿಸಿಬಲ್ ಆಗುತ್ತೆ, 4 ಇಂದ ಡಿವಿಸಿಬಲ್ ಆಗುತ್ತೆ, ಆಮೇಲೆ 5, 10 ಮತ್ತೆ 20. ಓಕೆನಾ? ಇಷ್ಟರಿಂದನೂ ಡಿವಿಸಿಬಲ್ ಆಗುತ್ತೆ. ಸೊ ಇದರಲ್ಲಿ ಕಾಮನ್ ಫ್ಯಾಕ್ಟರ್ ಏನು? 1, 5 ಮತ್ತೆ 20 ಇಸ್ ಆಲ್ಸೋ ಡಿವಿಸಿಬಲ್ ಬೈ 1 and 5 ಅಲ್ವಾ? ಸೊ ಇವಾಗ ನಾನು ಏನ್ ಹೇಳ್ದೆ? ಕಾಮನ್ ಫ್ಯಾಕ್ಟರ್ ನನಗೆ 1 ಮಾತ್ರ ಇರಬೇಕು ಅಂತ. ಸೊ ಇಲ್ಲಿ 1, 5 ಬರ್ತಿದೆ. ಸೊ ನಾನು ಏನ್ ಮಾಡಕ್ಕಾಗಲ್ಲ? ಈ ವ್ಯಾಲ್ಯೂನ ನಾನು 5 ತಗೊಳ್ಳೋದಕ್ಕಾಗೋದಿಲ್ಲ. ಸೊ ನಾನು ನೆಕ್ಸ್ಟ್ ಈ ವ್ಯಾಲ್ಯೂ ಏನ್ ತಗೊಳ್ಬೋದು? ನಾನು ನೆಕ್ಸ್ಟ್ ಈ ವ್ಯಾಲ್ಯೂ ಬಂದ್ಬಿಟ್ಟು 3 ಅಂತ ತಗೊಳ್ತೀನಿ. ಈ ನ 3 ಅಂತ ತಗೊಂಡಾಗ ಇವಾಗ ಆಲ್ರೆಡಿ P-1 ಮತ್ತೆ Q-1 ವ್ಯಾಲ್ಯೂ ಏನಾಗಿತ್ತು? ನನಗೆ 20 ಇತ್ತು ಅವಾಗ ಕ್ಯಾಲ್ಕುಲೇಟ್ ಮಾಡಿದಾಗ. ಸೊ ಇವಾಗ 3 ಕೂಡ ಗ್ರೇಟರ್ ದನ್ 1 ಇದೆ. ಸೊ ಇವಾಗ 3 ಕೂಡ ಲೆಸರ್ ದನ್ 20 ಇದೆ. ಸೊ ಇವಾಗ ಇದ್ರದ್ದು ಕಾಮನ್ ಫ್ಯಾಕ್ಟರ್ಸ್ ನನಗೆ ಏನ್ ಬರ್ಬೇಕು? 1 ಮಾತ್ರ ಬರ್ಬೇಕು. ಇವಾಗ 3 ಕಾಮನ್ ಫ್ಯಾಕ್ಟರ್ಸ್ ನೀನ್ ತಗೊಂಡ್ರೆ 1 ಮತ್ತೆ ಇಟ್ ಇಸ್ ಡಿವಿಸಿಬಲ್ ಬೈ 3. ಸೊ ಅದೇ ನೀನು 20 ತಗೊಂಡ್ರೆ 1, 2, 1, 2, 4, 5, 10 ಮತ್ತೆ 20. ಸೊ ಇವಾಗ 1, 3 ಇಲ್ಲಿದೆ. ಸೊ ಇಲ್ಲಿ ಏನಾದ್ರೂ 3 ಇದೆಯಾ ಕಾಮನ್ ಫ್ಯಾಕ್ಟರು? ಇಲ್ಲ ಅಲ್ವಾ? 1, 2, 4, 5 ಇದೆ. ಓಕೆನಾ? ಸೊ ಇಲ್ಲಿ ನಮಗೆ ಕಾಮನ್ ಫ್ಯಾಕ್ಟರ್ ಏನ್ ಸಿಕ್ತು? ಕೊನೆಗೆ ನಮಗೆ 1 ಸಿಕ್ತು. ಓಕೆನಾ? ನಾನು ಈ ವ್ಯಾಲ್ಯೂನ ಇವಾಗ 3 ಅಂತ ತಗೊಳ್ಬಹುದು. ಸೊ ಈ ತರ ನಾವು ಈ ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅರ್ಥ ಆಯ್ತಲ್ವಾ? ಕನ್ಫ್ಯೂಷನ್ ಏನಾದ್ರೂ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅಲ್ಲೇ ನಿಮ್ಗೆ ರಿಪ್ಲೈ ಮಾಡ್ತೀನಿ ಕನ್ಫ್ಯೂಷನ್ ಇದ್ರೆ. ಓಕೆನಾ? ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವ್ ಏನ್ ಮಾಡ್ತೀವಿ? ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಪಬ್ಲಿಕ್ ಕೀ ಜನರೇಷನ್ ಅಂತ ಅಂದ್ರೆ ಸೊ ದ ಪೇರ್, ಈ ಒಂದು ಪಬ್ಲಿಕ್ ಕೀ ಪೇರ್ ಅಲ್ಲಿ ಮಾಡ್ಯುಲಸ್ ಎನ್ ಅಂತ ಅಂದ್ರೆ ಏನಂದ್ರೆ ರಿಸಲ್ಟ್ ಆಫ್ ದ ಮಲ್ಟಿಪ್ಲಿಕೇಶನ್ ಆಫ್ 2 ಪ್ರೈಮ್ ನಂಬರ್ಸ್, ಅದು ಮತ್ತೆ ಕೋ ಪ್ರೈಮ್ ಆಫ್ ಈ ವ್ಯಾಲ್ಯೂ ತಗೊಂಡಲ್ಲ ಅದು. ಸೊ ಈ ಪಬ್ಲಿಕ್ ಕೀ ಪೇರ್ಸ್ ಅಲ್ಲಿ ಇವೆರಡೂ ಇರುತ್ತೆ. ಓಕೆನಾ? ಸೊ ಪಬ್ಲಿಕ್ ಕೀ ಕ್ಯಾನ್ ಬಿ ಓಪನ್ಲಿ, ಈ ಒಂದು ಪಬ್ಲಿಕ್ ಕೀ ಎಲ್ಲರಿಗೂ ಓಪನ್ ಆಗಿ ಶೇರ್ ಮಾಡಬಹುದು. ಓಕೆನಾ? ನೆಕ್ಸ್ಟ್ ಪ್ರೈವೇಟ್ ಕೀ ಜನರೇಷನ್ ಅಂದ್ರೆ ಪ್ರೈವೇಟ್ ಕೀ ಅಂದ್ರೆ RSA ರೆಪ್ರೆಸೆಂಟ್ ಬೈ D.
ಓಕೆನಾ. ಪ್ರೈವೇಟ್ ಕೀನ ನಾವು ಡಿ ಇಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ದ ವ್ಯಾಲ್ಯೂ ಇಸ್ ಜನರೇಟೆಡ್ ಯೂಸಿಂಗ್ ದ ನಂಬರ್ಸ್ ಪಿ ಕ್ಯೂ ಇ. ಸೊ ಈ ಮೂರು ವ್ಯಾಲ್ಯೂಸ್ ನ ಯೂಸ್ ಮಾಡ್ಕೊಂಡು ನಾವು ಪ್ರೈವೇಟ್ ಕೀನ ನಾವು ಜನರೇಟ್ ಮಾಡ್ಬೋದು. ಸೊ ದ ವ್ಯಾಲ್ಯೂ ಆಫ್ ಡಿ ಆಕ್ಟ್ಸ್ ಲೈಕ್ ಅ ಸೀಕ್ರೆಟ್ ಕೀ ದಟ್ ಈಸ್ ಯೂಸ್ ಟು ಡಿಕ್ರಿಪ್ಟ್ ದ ಎನ್ಕ್ರಿಪ್ಟೆಡ್ ಮೆಸೇಜ್. ಸೊ ಈ ಒಂದು ಡಿ ವ್ಯಾಲ್ಯೂ ಇಂದ ನಾವು ಡಿಕ್ರಿಪ್ಟ್ ಮಾಡ್ಬೋದು ಮೆಸೇಜ್ ನ. ಓಕೆ, ದಟ್ ಈಸ್ ವಾಟ್ ಹೌ ವಿ ಜನರೇಟ್ ದ ಪ್ರೈವೇಟ್ ಕೀ ಅಂಡ್ ಪಬ್ಲಿಕ್ ಕೀ. ಇದಾದ್ಮೇಲೆ ನಾವ್ ಯಾವ ರೀತಿ ಎನ್ಕ್ರಿಪ್ಟ್ ಮಾಡ್ತೀವಿ, ನಾವ್ ಯಾವ ರೀತಿ ಡಿಕ್ರಿಪ್ಟ್ ಮಾಡ್ತೀವಿ ಅಂತ. ಎನ್ಕ್ರಿಪ್ಟ್ ಅಂದ್ರೆ ನಮಗ್ ಗೊತ್ತು, ಒಂದು ರೀಡಬಲ್ ಏನಂತೀರಾ, ಒಂದು ಮೆಸೇಜ್ ನ ನಾವು ಅನ್ರೀಡಬಲ್ ಫಾರ್ಮ್ಗೆ ಅಂದ್ರೆ ಸೈಫರ್ ಟೆಕ್ಸ್ಟ್ ಗೆ ಕನ್ವರ್ಟ್ ಮಾಡ್ತೀವಿ. ಅದನ್ನ ಎನ್ಕ್ರಿಪ್ಷನ್ ಅಂತ ಕರಿತೀವಿ. ಆ ಎನ್ಕ್ರಿಪ್ಷನ್ ಹೆಂಗ್ ಯಾವ ತರ ಮಾಡ್ತೀರಾ ಅಂತ ಅಂದ್ರೆ ಯೂಸಿಂಗ್ ದಿಸ್ ಫಾರ್ಮುಲಾ. ಓಕೆನಾ. ಸಿ ಇಸ್ ಈಕ್ವಲ್ ಟು ಪಿ ಪವರ್ ಇ ಮಾಡ್ ಎನ್, ಈ ಒಂದು ಫಾರ್ಮುಲಾ ಯೂಸ್ ಮಾಡ್ಕೊಂಡು ನೀವು ಎನ್ಕ್ರಿಪ್ಟ್ ಮಾಡ್ತೀರಾ. ಸೊ ಇವಾಗ ನೀವೇನೋ ಮೆಸೇಜ್ ನ ನೀವು ಸೆಂಡ್ ಮಾಡ್ತಿರ್ತೀರಾ ನಿಮ್ ಫ್ರೆಂಡಿಗೆ ಹಾಯ್ ಅಂತ. ಸೊ ಅದು ಎನ್ಕ್ರಿಪ್ಟ್ ಆಗ್ಬೇಕಂದ್ರೆ ಸೊ ನೀವು ಈ ಫಾರ್ಮುಲಾನ ಯೂಸ್ ಮಾಡ್ತೀರಾ. ಸೊ ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಆ ಪರ್ಟಿಕ್ಯುಲರ್ ಮೆಸೇಜ್ ನ ನೀವು ಎನ್ಕ್ರಿಪ್ಟ್ ಮಾಡ್ತೀರಾ. ಸೊ ಇದೇನಾಗುತ್ತೆ, ಈ ಎನ್ಕ್ರಿಪ್ಟೆಡ್ ಮೆಸೇಜು ನೆಟ್ವರ್ಕ್ ಅಥವಾ ಏನಂತೀರಾ ಇಂಟರ್ನೆಟ್ ಅಲ್ಲಿ ಫ್ಲೋ ಆಗುತ್ತೆ. ಇನ್ ಕೇಸ್ ಏನಾದ್ರು ಹ್ಯಾಕರ್ಸ್ ಏನಾದ್ರು ಆ ಒಂದು ಟೆಕ್ಸ್ಟ್ ನ ಅಥವಾ ಆ ಒಂದು ಮೆಸೇಜ್ ನ ಹ್ಯಾಕ್ ಮಾಡ್ಬೇಕಂದ್ರೂ ಕೂಡ ಅವರಿಗೆ ಎನ್ಕ್ರಿಪ್ಟೆಡ್ ಮೆಸೇಜ್ ಅಥವಾ ಎನ್ಕ್ರಿಪ್ಟೆಡ್ ನಂಬರ್ ಕಾಣಿಸುತ್ತೆ. ಓಕೆನಾ. ಅದು ಬಿಟ್ರೆ ನೀವ್ ಏನ್ ಮೆಸೇಜ್ ಕಳ್ಸಿದೀರಾ ಅನ್ನೋದು ಕಾಣಿಸಲ್ಲ. ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ದ ಹ್ಯಾಕರ್ ಇನ್ ಏನಂತೀರಾ ಅದನ್ನ ಹ್ಯಾಕ್ ಮಾಡೋದಕ್ಕೆ ತುಂಬಾ ಕಷ್ಟ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಆರ್ ಎಸ್ ಎ ಡಿಕ್ರಿಪ್ಷನ್. ಸೊ ಡಿಕ್ರಿಪ್ಷನ್ ಅಲ್ಲಿ ಏನ್ ಮಾಡ್ತೀರಾ, ಸೈಫರ್ ಟೆಕ್ಸ್ಟ್ ನ ಬ್ಯಾಕ್ ಟು ಒರಿಜಿನಲ್ ಮೆಸೇಜ್ ಗೆ ಕನ್ವರ್ಟ್ ಮಾಡ್ತೀರಾ. ಹೆಂಗ್ ಕನ್ವರ್ಟ್ ಮಾಡ್ತೀರಾ, ಯೂಸಿಂಗ್ ದಿಸ್ ಫಾರ್ಮುಲಾ. ಓಕೆನಾ. ಸೊ ರಿಸೀವರ್ ಏನ್ ಮಾಡುತ್ತೆ, ಎನ್ಕ್ರಿಪ್ಟೆಡ್ ಮೆಸೇಜ್ ರಿಸೀವ್ ಆದಾಗ ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಡಿಕ್ರಿಪ್ಟ್ ಮಾಡ್ಕೊಂಡಾಗ ಆಮೇಲೆ ನಿಮಗೆ ಒಂದು ಒರಿಜಿನಲ್ ಮೆಸೇಜ್ ಕಾಣಿಸುತ್ತೆ. ದಿಸ್ ಇಸ್ ಹೌ ಎನ್ಕ್ರಿಪ್ಷನ್ ಮತ್ತೆ ಡಿಕ್ರಿಪ್ಷನ್ ವರ್ಕ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫೋರ್ತ್ ಕ್ವೆಶನ್, ಇಲಸ್ಟ್ರೇಟ್ ವಿತ್ ಅ ಡಯಾಗ್ರಾಮ್ ಪಾಯಿಂಟ್ ಅಡಿಷನ್ ಇನ್ ಎಲಿಪ್ಟಿಕ್ ಕರ್ವ್ ಕ್ರಿಪ್ಟೋಗ್ರಫಿ. ಸೊ ಪಾಯಿಂಟ್ ಅಡಿಷನ್ ಅಂದ್ರೆ ಏನು ಅಂತ ನಾವು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಫಸ್ಟ್ ನೀವು ಈ ಡಯಾಗ್ರಾಮ್ ನ ನೀವು ಹಾಕ್ಬೇಕಾಗತ್ತೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಡಯಾಗ್ರಾಮ್ಗೆ ಐ ಗೆಸ್ 1 2 to 3 ಮಾರ್ಕ್ಸ್ ಕೊಟ್ಟು ಅಸೈನ್ ಆಗಿರುತ್ತೆ. ಓಕೆನಾ. ಸೊ ಪಾಯಿಂಟ್ ಅಡಿಷನ್ ಅಂತ ಅಂದ್ರೆ ಸೊ ಇಟ್ ಈಸ್ ಅ ಬೇಸಿಕ್ ಗ್ರೂಪ್ ಆಫ್ ಆಪರೇಷನ್ ಆನ್ ದ ಎಲಿಪ್ಟಿಕ್ ಕರ್ವ್ ವೇರ್ 2 different points like P and Q are added to produce a third point R on a same curve. ಅಂದ್ರೆ ಇಲ್ಲಿ ಪಾಯಿಂಟ್ ಅಡಿಷನ್ ಅಂದ್ರೆ ಇದೊಂದು ಬೇಸಿಕ್ ಗ್ರೂಪ್ ಆಫ್ ಆಪರೇಷನ್ ನೀವು ಎಲಿಪ್ಟಿಕ್ ಕರ್ವ್ ಮೇಲೆ ಮಾಡುವಂತದ್ದು. ಸೊ 2 ಪಾಯಿಂಟ್ಸ್ ನ ಯೂಸ್ ಮಾಡ್ಕೊಂಡು ನೀವು ಥರ್ಡ್ ಪಾಯಿಂಟ್ ನ ಕಂಡು ಹಿಡಿತೀರಾ. ದಟ್ ಇಸ್ ವಾಟ್ ಎಲಿಪ್ಟಿಕ್ ಅಡಿಷನ್ಸ್. ಓಕೆ, ಸೊ ಇವಾಗ ರ್ಯಾಂಡಮ್ ಆಗಿ ನೀವು P and Q ಅನ್ನೋ ಒಂದು 2 ಪಾಯಿಂಟ್ಸ್ ನ ತಗೊಂತೀರಾ ಎಲಿಪ್ಟಿಕ್ ಕರ್ವ್ ಮೇಲೆ. ಸೊ ಆಮೇಲೆ ನೀವ್ ಏನ್ ಮಾಡ್ತೀರಾ, ಡಯಾಗ್ನಲ್ ಆಗಿ ಆ ಒಂದು P and Q ಇಂಟರ್ಸೆಕ್ಟ್ ಆಗ್ಬೇಕು. ಆ ತರ ಒಂದು ಡಯಾಗ್ನಲ್ ನೀವು ಡ್ರಾ ಮಾಡ್ತೀರಾ. ಸೊ ಇಲ್ಲಿ ಇದೆಯಲ್ವಾ, P and Q ಇಂಟರ್ಸೆಕ್ಟ್ ಆಗ್ಬೇಕು. ಆ ತರ ಡ್ರಾ ಮಾಡಿದಾಗ ಸೊ ಅದರದ್ದು ಇಂಟರ್ಸೆಕ್ಟ್ ಇನ್ನೂ ಒಂದ್ ಕಡೆ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಬರುತ್ತೆ. ಸೊ ಆ ಪಾಯಿಂಟ್ ಗೆ ನೀವು ಮಿರರ್ ಇಮೇಜ್ ಹಾಕಿದಾಗ ಸೊ ಆ ಪಾಯಿಂಟ್ ಇನ್ನೊಂದ್ಸತಿ ಇಂಟರ್ಸೆಕ್ಟ್ ಆಗುತ್ತಲ್ಲ, ಥರ್ಡ್ ಇಂಟರ್ಸೆಕ್ಷನ್ ಪಾಯಿಂಟ್ ನ ನಾವು ಅದನ್ನ ನೆಗೆಟಿವ್ ಆರ್ ಅಂತ ಕರಿತೀವಿ. ಅದರದ ಮಿರರ್ ಇಮೇಜ್ ಏನು ಪಾಸಿಟಿವ್ ಕೋಆರ್ಡಿನೇಟ್ ಅಲ್ಲಿ ಕಾಣುತ್ತೆ ಅಲ್ವಾ, ಅದನ್ನ ನಾವೇನಂತ ಅಂತೀವಿ. ಸೊ ಇಲ್ಲಿ ನಮಗೆ ಥರ್ಡ್ ಪಾಯಿಂಟ್ ಯಾವ ರೀತಿ ಜನರೇಟ್ ಆಯ್ತು ಅಂತ ಗೊತ್ತಾಗುತ್ತೆ. ದಟ್ ಇಸ್ P plus Q. ಅರ್ಥ ಆಯ್ತಲ್ವಾ. ಸೊ ಮಿರರ್ ಪಾಯಿಂಟ್ ಇಸ್ ಕಾಲ್ಡ್ R, ದೆನ್ ದ ಫೈನಲ್ ರಿಸಲ್ಟ್ ಇಸ್ R is equal to P plus Q. ಅದಾದ್ಮೇಲೆ ಅದನ್ನ ನೀವು ಕೋಆರ್ಡಿನೇಟ್ಸ್ ಫಾರ್ಮ್ ಅಲ್ಲೂ ಕೂಡ ಬರೀಬಹುದು. ಹೆಂಗೆ, ಸೊ x1 y1 plus x2 y2 is equal to x3 y3 ಈ ತರ ನೀವು ಬರೀತೀರಾ. ನೆಕ್ಸ್ಟ್ ಸ್ಲೋಪ್ ಆಫ್ ದ ಲೈನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಆ ಫಾರ್ಮುಲಾ ಬರೀರಿ. ಆಮೇಲೆ ಎಕ್ಸ್ ಕೋಆರ್ಡಿನೇಟ್ ಆಫ್ ಆರ್ ಯಾವ ತರ ಕ್ಯಾಲ್ಕುಲೇಟ್ ಆಗುತ್ತೆ, ವೈ ಕೋಆರ್ಡಿನೇಟ್ ಆಫ್ ಆರ್ ಯಾವ ತರ ಕ್ಯಾಲ್ಕುಲೇಟ್ ಆಗುತ್ತೆ, ಈ ಫಾರ್ಮುಲಾನ ನೀವು ಹಂಗೆ ನೆನ್ಪಿಟ್ಕೊಳ್ಬೇಕು. ಓಕೆನಾ. ದೇರ್ ಇಸ್ ನೋ ಫಿಕ್ಸ್ಡ್ ಲಾಜಿಕ್ ಫಾರ್ ದಿಸ್. ಓಕೆನಾ. ಯಾಕೆ ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಈ ತರನೇ ಕೊಟ್ಟಿರೋದು. ಸೊ ಜಸ್ಟ್ ಯು ವಾಂಟೆಡ್ ಟು ಮಗ್ ಅಪ್ ಅಂಡ್ ಗೋ ಅಂಡ್ ರೈಟ್ ದಿಸ್ ಫಾರ್ಮುಲಾಸ್ ಆರ್ ಎನಿ ಈಕ್ವೇಶನ್ಸ್. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಎಕ್ಸಾಂಪಲ್ ಮುಖಾಂತರ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ಈ ಈಕ್ವೇಶನ್ ಬರೀರಿ. ಸೊ ಓವರ್ 2F23 ಅಂತ ಹಾಕಿ. ಸೊ ಈ ಒಂದು ಪರ್ಟಿಕ್ಯುಲರ್ ಈಕ್ವೇಶನ್ಗೆ ಟೋಟಲ್ 27 ಸೊಲ್ಯೂಷನ್ ಇದೆ ಓವರ್ F23 ಅಲ್ಲಿ. ಓಕೆನಾ. ನೀವಿವಾಗ ಈ ಪಾಯಿಂಟ್ ನ ವೆರಿಫೈ ಮಾಡಬೇಕು. ಸೊ ಈ LHS RHS ಅಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ನಿಮ್ಗೆ ಎರಡು ಈಕ್ವಲ್ ಬರುತ್ತೆ. ಸೊ ಈಕ್ವಲ್ ಬಂದಾಗ ಈ ಒಂದು ಪಾಯಿಂಟ್ ಸ್ಯಾಟಿಸ್ಫೈ ದ ಎಲೆಕ್ಟಿವ್ ಕರ್ವ್ ಈಕ್ವೇಶನ್ ಓವರ್ F23 ಈ ತರ ಬರಿಬೇಕು. ಓಕೆನಾ. ಸೊ ಅರ್ಥ ಆಗಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳ್ಬೇಡಿ. ಯಾಕೆ ಅಂತ ಅಂದ್ರೆ ಸೊ ಲಿವ್ ಇಟ್ ದಿಸ್ ಆರ್ ಈಕ್ವೇಶನ್. ಕೆಲವೊಂದ್ಸತಿ ನೀವು ಈಕ್ವೇಶನ್ ನ ತಪ್ಪು ಬರೆದ್ರು ಕೂಡ ಏನ್ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಅಲ್ಲಿ ಹೆಂಗ್ ಕೊಟ್ಟಿರ್ತಾರೆ ಗೊತ್ತಾ. ಸೊ
ಡಯಾಗ್ರಾಮಿಗೆ 2 ಮಾರ್ಕ್ಸು, ಎಕ್ಸ್‌ಪ್ಲನೇಷನ್‌ಗೆ 6 ಮಾರ್ಕ್ಸು, ಎಕ್ಸಾಂಪಲ್‌ಗೆ 4 ಮಾರ್ಕ್ಸ್ ಈ ತರ ಕೊಟ್ಟಿರ್ತಾರೆ. ಓಕೆನಾ? ಮಾರ್ಕ್ಸ್ ಕೊಟ್ಟಿರ್ತಾರೆ. ಜಸ್ಟ್ ಅವ್ರೇನ್ ನೀವು ಸೆಂಟೆನ್ಸ್ ಬೈ ಸೆಂಟೆನ್ಸ್ ನೋಡ್ತಾರೆ ಅಂತ ಅನ್ಕೊಳ್ಬೇಡಿ. ಈಕ್ವೇಷನ್ಸ್ ಇದ್ಯಾ, ಎಕ್ಸ್‌ಪ್ಲನೇಷನ್ ಇದ್ಯಾ, ಡಯಾಗ್ರಾಮ್ ಇದ್ಯಾ, ಎಕ್ಸಾಂಪಲ್ ಇದ್ಯಾ, ಮುಗೀತು ಅಷ್ಟೇ. ಅದನ್ನ ನೋಡಿ ಮಾರ್ಕ್ಸ್ ಕೊಡ್ತಾರೆ ಬಿಟ್ರೆ ಅದ್ರೊಳಗಡೆ ಏನಿದೆ ಅಂತ ನೋಡೋದು ತುಂಬಾನೇ ಕಡಿಮೆ. ಯಾಕಂದ್ರೆ ಇವಾಗ ಪೇಪರು ಕರೆಕ್ಟ್ ಆಗದೆ ನಿಮ್ಗೆ ಏನಿಲ್ಲ ಅಂದ್ರೂ ಒಂದು ಪೇಪರ್ ಮೇಲೆ 10 ರಿಂದ 12 ನಿಮಿಷ ಒಂದು ಪೇಪರ್ ಮೇಲೆ ಸ್ಪೆಂಡ್ ಮಾಡೋದು ತುಂಬಾ ದೊಡ್ಡದು. ಓಕೆನಾ? ಅದ್ರಿಂದ ಆ 10 ರಿಂದ 12 ನಿಮಿಷದಲ್ಲಿ ನಿಮ್ 100 ಮಾರ್ಕ್ಸ್‌ಗೆ ಅವ್ರು ಎಲ್ಲಾನು ನೋಡ್ಕೊಂಡ್ ಕುತ್ಕೊಂತಾರ? ಇಲ್ಲ ಅಲ್ವಾ? ಸೊ ಬರಿಯೋದು ಇಂಪಾರ್ಟೆಂಟ್. ನಿಮಗೆ ಓದ್ಕೊಂಡು ಹೋಗಿ ಅಲ್ಲಿ ಏನ್ ನೆನ್ಪ್ ಬರುತ್ತೆ ಅದನ್ನ ಬರೀರಿ ಅಷ್ಟೇ. ಓಕೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ಎಕ್ಸ್‌ಪ್ಲೇನ್ ಇನ್ ಡೀಟೇಲ್ ಕ್ರಿಪ್ಟೋಗ್ರಾಫಿಕ್ ಪ್ರಿಮಿಟಿವ್ಸ್ ವಿತ್ ಡಯಾಗ್ರಾಮ್. ಓಕೆನಾ? ಸೊ ಈ ಒಂದು ಡಯಾಗ್ರಾಮ್‌ನ ಮಾಡ್ಬೇಕು ಫಸ್ಟಿಗೆ. ಸೊ ಆಮೇಲೆ ಈ ಡಯಾಗ್ರಾಮ್ ಅಲ್ಲಿ ಇರುವಂತ ಪ್ರತಿಯೊಂದು ಟರ್ಮ್‌ನು ಕೂಡ ನೀವು ಎಕ್ಸ್‌ಪ್ಲೇನ್ ಮಾಡ್ಬೇಕು. ಓಕೆ. ಅರ್ಥ ಆಯ್ತಾ? ಸೊ ಇವಾಗ ಕ್ರಿಪ್ಟೋಗ್ರಾಫಿಕ್ ಪ್ರಿಮಿಟಿವ್ಸ್ ಅಂದ್ರೆ ಏನು? ಕ್ರಿಪ್ಟೋಗ್ರಾಫಿಕ್ ಪ್ರಿಮಿಟಿವ್ಸ್ ಅಂದ್ರೆ ಇಟ್ ಈಸ್ ಅ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್. ಹೆಂಗೆ ಇವಾಗ ಒಂದು ಮನೇನ ಕನ್ಸ್ಟ್ರಕ್ಟ್ ಮಾಡ್ಬೇಕು ಅಂದ್ರೆ ಬ್ರಿಕ್ಸ್ ಅನ್ನೋದು ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ಕ್ರಿಪ್ಟೋಗ್ರಾಫಿಕ್ ಪ್ರಿಮಿಟಿವ್ಸ್ ಅನ್ನೋದು ಕೂಡ ಒಂದು ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಆಗಿರುತ್ತೆ. ಏನಕ್ಕೆ? ಒಂದು ಸೆಕ್ಯೂರಿಟಿ ಸಿಸ್ಟಮ್ ಅಥವಾ ಒಂದು ಪ್ರೋಟೋಕಾಲ್ ಅಥವಾ ನಿಮ್ಮ ಒಂದು ಡೇಟಾವನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಒಂದು ಸೆಕ್ಯೂರಿಟಿ ಸಿಸ್ಟಮ್‌ನ ಬಿಲ್ಡ್ ಮಾಡೋದಕ್ಕೆ ಈ ಒಂದು ಕ್ರಿಪ್ಟೋಗ್ರಾಫಿಕ್ ಪ್ರಿಮಿಟಿವ್ಸ್‌ನ ನಾವು ಯೂಸ್ ಮಾಡ್ತೀವಿ. ಜನರಲ್ ಆಗಿ ಹೇಳ್ಬೇಕಂದ್ರೆ ಇಟ್ ಈಸ್ ಅ ಸೆಕ್ಯೂರಿಟಿ ಟೂಲ್ ಅಷ್ಟೇ. ನಿಮ್ಮ ಒಂದು ಡೇಟಾನ ಯಾವ ರೀತಿ ಸೆಕ್ಯೂರ್ ಮಾಡ್ತೀರಾ ಅನ್ನೋದಕ್ಕೆ ಟೂಲ್ ಇರುತ್ತಲ್ವಾ, ದಟ್ ಈಸ್ ವಾಟ್ ಕ್ರಿಪ್ಟೋಗ್ರಾಫಿಕ್ ಪ್ರಿಮಿಟಿವ್ಸ್. ಓಕೆನಾ? ಸೊ ಈ ಕ್ರಿಪ್ಟೋಗ್ರಾಫಿಕ್ ಪ್ರಿಮಿಟಿವ್ಸ್ ಅಲ್ಲಿ ಮೇನ್ ಆಗಿ ತ್ರೀ ಕ್ಯಾಟಗರೀಸ್ ಇದೆ. ಸೊ ದಟ್ ಈಸ್ ಕೀಲೆಸ್ ಪ್ರಿಮಿಟಿವ್ಸ್, ಸಿಮೆಟ್ರಿಕ್ ಕೀ ಪ್ರಿಮಿಟಿವ್ಸ್, ಅಸಿಮೆಟ್ರಿಕ್ ಕೀ ಪ್ರಿಮಿಟಿವ್ಸ್ ಅಂತ. ಸೊ ಇಲ್ಲಿ ಕೀ ಪ್ರಿಮಿಟಿವ್ಸ್ ಅಂತ ಅಂದ್ರೆ ಸೊ ಅದು ಕೂಡ ಒಂದು ಕ್ರಿಪ್ಟೋಗ್ರಾಫಿಕ್ ಮೆಥಡ್ ಆಗಿರುತ್ತೆ. ಸೊ ಇಲ್ಲಿ ಯಾವುದೇ ರೀತಿ ನೀವು ಸೀಕ್ರೆಟ್ ಕೀ ಅನ್ನೋದನ್ನ ನೀವು ಯೂಸ್ ಮಾಡ್ಕೊಳ್ಳೋದಿಲ್ಲ. ಓಕೆನಾ? ಸೊ ಅದನ್ನ ನಾವು ಕೀಲೆಸ್ ಪ್ರಿಮಿಟಿವ್ಸ್ ಅಂತ ಅಂತೀವಿ. ಇದರಲ್ಲಿ ಮೇನ್ ಆಗಿ 2 ಟೈಪ್ಸ್ ಇದೆ. ಸೊ ದಟ್ ಈಸ್ ಒನ್ ಇಸ್ ರ್ಯಾಂಡಮ್ ನಂಬರ್ಸ್, ಇನ್ನ ಒಂದು ಹ್ಯಾಶ್ ಫಂಕ್ಷನ್. ಏನಪ್ಪ ಈ ರ್ಯಾಂಡಮ್ ನಂಬರ್ಸ್ ಅಂತ ಅಂದ್ರೆ ಇವಾಗ ನೀವು ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡಬೇಕು, ಮತ್ತೆ ಕೀಸ್ ನ ಕ್ರಿಯೇಟ್ ಮಾಡಬೇಕು. ಸಿ ಇವಾಗ ಹೇಳ್ಬೇಕು ಅಂದ್ರೆ ಇಫ್ ಅಕಸ್ಮಾತ್ ನಿಮ್ ಪಾಸ್ವರ್ಡ್ ಏನಾದ್ರು 1 2 3 4 ಅಂತ ಇದ್ಬಿಟ್ರೆ ಹ್ಯಾಕರ್ ಆರಾಮಾಗಿ ಗೆಸ್ ಮಾಡ್ಬಿಡ್ಬೋದು. ಓಕೆನಾ? ಸೊ ಅದೇ ಇಲ್ಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ ರ್ಯಾಂಡಮ್ ನಂಬರ್ಸ್ ಅಲ್ಲಿ ನಾವು ಇಲ್ಲಿ ಅನ್ಪ್ರಿಡಿಕ್ಟಬಲ್ ರ್ಯಾಂಡಮ್ ವ್ಯಾಲ್ಯೂಸ್ ನಾವು ಕ್ರಿಯೇಟ್ ಮಾಡುತ್ತೆ ಕಂಪ್ಯೂಟರ್. ಸೊ ದಟ್ ಈಸ್ ವಾಟ್ ರ್ಯಾಂಡಮ್ ನಂಬರ್ಸ್. ಅರ್ಥ ಆಯ್ತಲ್ವಾ? ಇದ್ರಲ್ಲಿ 2 ಟೈಪ್ಸ್ ಇದೆ. ಒಂದು RNG, ಇನ್ನ ಒಂದ್ಬಿಟ್ಟು PRNG ಅಂತ. ಫಸ್ಟಿಗೆ RNG ಅಂದ್ರೆ ರ್ಯಾಂಡಮ್ ನಂಬರ್ ಜನರೇಟರ್. ಸೊ ಇಲ್ಲೇನಾಗತ್ತೆ ಅಂದ್ರೆ ಕಂಪ್ಯೂಟರ್ ಏನ್ ಮಾಡುತ್ತೆ, ಎನ್ವಿರಾನ್ಮೆಂಟ್ ನ ನೋಡ್ಕೊಂಡು ಏನ್ ಮಾಡುತ್ತೆ, ರ್ಯಾಂಡಮ್ ನಂಬರ್ಸ್ ನ ಜನರೇಟ್ ಮಾಡುತ್ತೆ. ಲೈಕ್ ರ್ಯಾಂಡಮ್ ಆಗಿ ಇಟ್ ಟೇಕ್ಸ್ ದ ರ್ಯಾಂಡಮ್ನೆಸ್ ಫ್ರಮ್ ದ ನೇಚರ್. ಟೆಂಪರೇಚರ್ ಚೇಂಜ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ನಾಯ್ಸ್ ಆಗಿರ್ಬೋದು, ಅಥವಾ ಟೆಂಪರೇಚರ್ ಫ್ಲಕ್ಚುಯೇಷನ್, ಇದ್ರ ಪ್ರಕಾರ ರ್ಯಾಂಡಮ್ ನಂಬರ್ಸ್ ನ ಜನರೇಟ್ ಮಾಡುತ್ತೆ. ಸೊ ದೀಸ್ ಥಿಂಗ್ಸ್ ಆರ್ ಅನ್ಪ್ರಿಡಿಕ್ಟಬಲ್. ಇದನ್ನ ನಾವು ಪ್ರಿಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆನಾ? ಅನ್ಪ್ರಿಡಿಕ್ಟಬಲ್ ಥಿಂಗ್ಸ್ ಇರೋದ್ರಿಂದ ಅನ್ಪ್ರಿಡಿಕ್ಟಬಲ್ ನಂಬರ್ಸ್ ಜನರೇಟ್ ಮಾಡುತ್ತೆ. ದಟ್ ಈಸ್ ವಾಟ್ RNG. ಸೊ ಇದರಿಂದ ಹ್ಯಾಕರ್ಸ್ಗೆ ಗೊತ್ತಾಗೋದಿಲ್ಲ ಏನ್ ಪರ್ಟಿಕ್ಯುಲರ್ ಮೆಸೇಜ್ ಇದೆ ಅಂತ. ನೆಕ್ಸ್ಟ್ ಇನ್ನ ಒಂದ್ ಬಂದ್ಬಿಟ್ಟು ಸೂಡೋ ರ್ಯಾಂಡಮ್ ನಂಬರ್ ಜನರೇಟರ್. ಏನಪ್ಪಾ ಈ ಸೂಡೋ ರ್ಯಾಂಡಮ್ ನಂಬರ್ ಜನರೇಟರ್ ಅಂತ ಅಂದ್ರೆ ಕಂಪ್ಯೂಟರು ಮ್ಯಾಥಮೆಟಿಕಲಿ ಏನ್ ಮಾಡುತ್ತೆ, ರ್ಯಾಂಡಮ್ ನಂಬರ್ಸ್ ನ ಜನರೇಟ್ ಮಾಡುತ್ತೆ ಅಲ್ಗಾರಿದಮಿಕಲಿ. ಓಕೆನಾ? ಸೊ ಕೆಲವೊಂದು ಅಲ್ಗಾರಿದಮ್ಸ್ ಇರುತ್ತೆ. ಇವಾಗ ಎಕ್ಸಾಂಪಲ್ ಬ್ಯಾಂಕ್ ಕಡೆಯಿಂದ ಅಥವಾ ತುಂಬಾ ಕಡೆಯಿಂದ OTPs ಬರುತ್ತೆ. ಸೊ ಅದು ಕೂಡ ಒಂದು ರ್ಯಾಂಡಮ್ ನಂಬರ್. ಅದು ಸುಮ್ನೆ ಏನ್ ಜನರೇಟ್ ಆಗೋದಿಲ್ಲ. ಅದೇ ರ್ಯಾಂಡಮ್ ನಂಬರ್ ಜನರೇಟ್ ಆಗೋದಕ್ಕೆ ಅಂತಾನೆ ಕೆಲವೊಂದು ಫಿಕ್ಸ್ಡ್ ಅಲ್ಗಾರಿದಮ್ಸ್ ಇರುತ್ತೆ. ಸೊ ಅಲ್ಗಾರಿದಮಿಕಲಿ ಮ್ಯಾಥಮೆಟಿಕಲಿ ಏನ್ ಮಾಡ್ತೀರಾ ನೀವು, ರ್ಯಾಂಡಮ್ ನಂಬರ್ ನ ಜನರೇಟ್ ಮಾಡ್ತೀರಾ. ಅದನ್ನ ಸೂಡೋ ರ್ಯಾಂಡಮ್ ನಂಬರ್ ಜನರೇಟರ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಒಂದ್ ಬಂದ್ಬಿಟ್ಟು ಹ್ಯಾಶ್ ಫಂಕ್ಷನ್. ಸೊ ಹ್ಯಾಶ್ ಫಂಕ್ಷನ್ ಅಂದ್ರೆ ಸೊ ಇಟ್ ಈಸ್ ದೇ ಆರ್ ಕ್ರಿಪ್ಟೋಗ್ರಾಫಿಕ್ ಅಲ್ಗಾರಿದಮ್ಸ್. ಇದೇನ್ ಮಾಡುತ್ತೆ ಅಂದ್ರೆ ಕನ್ವರ್ಟ್ಸ್ ದ ಇನ್ಪುಟ್ ಡೇಟಾ ಆಫ್ ಎನಿ ಸೈಜ್ ಇಂಟು ಫಿಕ್ಸ್ಡ್ ಸೇಮ್ ಔಟ್ಪುಟ್. ಅಂದ್ರೆ ಯಾವುದೇ ರೀತಿ ಎಂತದೇ ಸೈಜ್ ಆಫ್ ಇನ್ಪುಟ್ ಆಗಿರ್ಬೋದು ಅದನ್ನ ಫಿಕ್ಸ್ಡ್ ಸೈಜ್ ಔಟ್ಪುಟ್ ಆಗಿ ಕನ್ವರ್ಟ್ ಮಾಡುವಂತದ್ದೇ ಈ ಹ್ಯಾಶ್ ಫಂಕ್ಷನ್. ಓಕೆನಾ? ಸೊ ಏನೇನಪ್ಪ ಪ್ರಾಪರ್ಟೀಸ್ ಇದೆ ಅಂತ ಅಂದ್ರೆ ಕಂಪ್ರೆಷನ್, ಫಾಸ್ಟ್ ಕಂಪ್ಯೂಟೇಷನ್. ಅಂದ್ರೆ ಯಾವುದೇ ರೀತಿ ಇನ್ಪುಟ್ ಡೇಟಾ ಇದ್ರೂ ಕೂಡ ಫಿಕ್ಸ್ಡ್ ಔಟ್ಪುಟ್ ಗೆ ಕನ್ವರ್ಟ್ ಮಾಡೋದನ್ನ ಕಂಪ್ರೆಷನ್ ಅಂತೀವಿ. ಸೊ ಹ್ಯಾಶ್ ವ್ಯಾಲ್ಯೂಸ್ ಕ್ಯಾನ್ ಬಿ ಜನರೇಟೆಡ್ ಕ್ವಿಕ್ಲಿ ಮತ್ತೆ ಎಫಿಷಿಯಂಟ್ಲಿ, ದಟ್ ಇಸ್ ಫಾಸ್ಟ್ ಕಂಪ್ಯೂಟೇಷನ್. ಬೇಗ ನಾವು ಹ್ಯಾಶ್ ವ್ಯಾಲ್ಯೂಸ್ ನ ಜನರೇಟ್ ಮಾಡಬಹುದು. ಅದನ್ನ ನಾವು ಫಾಸ್ಟ್ ಕಂಪ್ಯೂಟೇಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಸೆಕ್ಯೂರಿಟಿ ಪ್ರಾಪರ್ಟೀಸ್ ಆಫ್ ಹ್ಯಾಶ್. ಸೊ ಏನಪ್ಪಾ ಈ ಸೆಕ್ಯೂರಿಟಿ ಪ್ರಾಪರ್ಟೀಸ್ ಆಫ್ ಹ್ಯಾಶ್ ಅಂದ್ರೆ ಇದರಲ್ಲಿ ಪ್ರೀ ಇಮೇಜ್ ರೆಸಿಸ್ಟೆನ್ಸ್ ಅಂತ ಅಂದ್ರೆ
ಇಲ್ಲಿ ಓನ್ಲಿ ಒನ್ ಅಂದ್ರೆ ಹ್ಯಾಶ್ ವ್ಯಾಲ್ಯೂ ಔಟ್ಪುಟ್ ಗೊತ್ತಿರುತ್ತೆ. ಓಕೆನಾ? ಸೊ ಔಟ್ಪುಟ್ ಇಂದ ಒರಿಜಿನಲ್ ಇನ್ಪುಟ್ ಏನು ಅಂತ ಕಂಡುಹಿಡಿಯೋದು ಕಷ್ಟ. ಅಂದ್ರೆ ಇವಾಗ ಮೆಸೇಜ್ ಇಂದ ನೀವು ಒಂದು ಮೆಸೇಜ್ಗೆ ಹ್ಯಾಶ್ ವ್ಯಾಲ್ಯೂನ ಕಂಡುಹಿಡಿಬಹುದು. ಆ ಹ್ಯಾಶ್ ವ್ಯಾಲ್ಯೂ ಇಂದ ನೀವು ಮೆಸೇಜ್ ನ ಕಂಡುಹಿಡಿಯೋದು ಇಂಪಾಸಿಬಲ್. ಅದನ್ನ ನಾವು ಪ್ರೀ ಇಮೇಜ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಪ್ರೀ ಇಮೇಜ್ ರೆಸಿಸ್ಟೆನ್ಸ್ ಅಂದ್ರೆ ಇವಾಗ ಒಂದು ಮೆಸೇಜಿಗೆ ಅದರದ ಹ್ಯಾಶ್ ವ್ಯಾಲ್ಯೂ ಏನಂತ ನಮಗ್ ಗೊತ್ತಿರುತ್ತೆ. ಅದೇ ತರ ಇವಾಗ ಇನ್ನ ಒಂದು ಮೆಸೇಜ್ದು ಅದೇ ತರ ಸೇಮ್ ಹ್ಯಾಶ್ ವ್ಯಾಲ್ಯೂ ಇರುವಂತ ಮೆಸೇಜ್ ನ ಕಂಡುಹಿಡಿಯೋದು ತುಂಬಾ ಕಷ್ಟ. ದಟ್ ಇಸ್ ಸೆಕೆಂಡ್ ಪ್ರೀ ಇಮೇಜ್ ರೆಸಿಸ್ಟೆನ್ಸ್. ನೆಕ್ಸ್ಟ್ ಕೊಲಿಷನ್ ರೆಸಿಸ್ಟೆನ್ಸ್ ಅಂದ್ರೆ ಅ ಸೆಕ್ಯೂರ್ ಹ್ಯಾಶ್ ಫಂಕ್ಷನ್. ಸೊ ಇದೊಂದು ಸೆಕ್ಯೂರ್ ಹ್ಯಾಶ್ ಫಂಕ್ಷನ್ ಯಾವುದೇ ರೀತಿ ಎರಡು ಮೆಸೇಜ್ಗೆ ಸೇಮ್ ಹ್ಯಾಶ್ ವ್ಯಾಲ್ಯೂ ಬರುವಂತ ಔಟ್ಪುಟ್ ಅಂದ್ರೆ ಇನ್ ಕೇಸ್ ಎರಡು ಮೆಸೇಜ್ಗೆ ಸೇಮ್ ಹ್ಯಾಶ್ ವ್ಯಾಲ್ಯೂ ಇತ್ತು ಅಂತ ಅಂದ್ರೆ ಇಟ್ ವೋಂಟ್ ಅಲೌ. ಓಕೆನಾ? ಅದನ್ನ ನೋಡ್ಕೊಳ್ಳೋ ಅಂತದ್ದು ಈ ಕೊಲಿಷನ್ ರೆಸಿಸ್ಟೆನ್ಸ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಒನ್ ಇಸ್ ಸಿಮಿಟ್ರಿಕ್ ಕೀ ಪ್ರಿಮಿಟಿವ್ಸ್. ಸೊ ಈ ಸಿಮಿಟ್ರಿಕ್ ಕೀ ಪ್ರಿಮಿಟಿವ್ಸ್ ಇಸ್ ಕ್ರಿಪ್ಟೋಗ್ರಫಿ. ಸೇಮ್ ಸೀಕ್ರೆಟ್ ಕೀ ಈಸ್ ಯೂಸ್ಡ್ ಫಾರ್ ಬೋತ್ ಎನ್ಕ್ರಿಪ್ಷನ್ ಅಂಡ್ ಡಿಕ್ರಿಪ್ಷನ್. ಇದ್ರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಎರಡು ಎನ್ಕ್ರಿಪ್ಷನ್ಗೆ ಡಿಕ್ರಿಪ್ಷನ್ಗೆ ಎರಡಕ್ಕೂ ಸೇಮ್ ಸೀಕ್ರೆಟ್ ಕೀನ ನಾವು ಯೂಸ್ ಮಾಡ್ತೀವಿ. ದಟ್ ಈಸ್ ವಾಟ್ ಸಿಮಿಟ್ರಿಕ್ ಕೀ ಪ್ರಿಮಿಟಿವ್ಸ್. ಸೊ ಇದರಲ್ಲಿ ಬ್ಲಾಕ್ ಸೈಫರ್ ಅಂತ ಅಂದ್ರೆ ಎನ್ಕ್ರಿಪ್ಟೆಡ್ ಡೇಟಾ ಇನ್ ಅ ಫಿಕ್ಸ್ಡ್ ಸೈಜ್ ಬ್ಲಾಕ್. ಅಂದ್ರೆ ಇಲ್ಲಿ ಎನ್ಕ್ರಿಪ್ಟ್ಸ್ ದ ಡೇಟಾ ಇನ್ ದ ಪ್ಯಾಕೆಟ್ಸ್. ಹೆಂಗೆ ಇವಾಗ ಒಂದು ಬಿಸ್ಕೆಟ್ಸ್ ನ ನೀವು ಬಾಕ್ಸ್ ಅಲ್ಲಿ ಹಾಕ್ತಿರಲ್ವಾ, ಅದೇ ತರ ಎನ್ಕ್ರಿಪ್ಟ್ಸ್ ದ ಡೇಟಾ ಇನ್ ದ ಫಿಕ್ಸ್ಡ್ ಸೈಜ್ ಬ್ಲಾಕ್. ಒಂದು ಫಿಕ್ಸ್ಡ್ ಸೈಜ್ ಬ್ಲಾಕ್ಗೆ ಆ ಒಂದು ಮೆಸೇಜ್ ನ ಎನ್ಕ್ರಿಪ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೀಮ್ ಸೈಫರ್ ಅಂದ್ರೆ ಡೇಟಾನ ಕಂಟಿನ್ಯೂಸ್ ಆಗಿ ಎನ್ಕ್ರಿಪ್ಟ್ ಮಾಡೋದು. ಅಂದ್ರೆ ಹೆಂಗೆ ವಾಟರ್ ಕಂಟಿನ್ಯೂಸ್ ಆಗಿ ಫ್ಲೋ ಆಗ್ತಿರುತ್ತೆ ಅದೇ ರೀತಿ ಡೇಟಾನ ಕಂಟಿನ್ಯೂಸ್ ಆಗಿ ಎನ್ಕ್ರಿಪ್ಟ್ ಮಾಡ್ಕೊಂತ ಹೋಗೋದು. ನೆಕ್ಸ್ಟ್ MAC ಅಂದ್ರೆ ಇಟ್ ಪ್ರೊವೈಡ್ಸ್ ಅಥೆಂಟಿಕೇಶನ್ ಅಂಡ್ ಇಂಟಿಗ್ರಿಟಿ ಯೂಸಿಂಗ್ ಅ ಶೇರ್ಡ್ ಸೀಕ್ರೆಟ್ ಕೀ. ಅಂದ್ರೆ ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಟ್ ಈಸ್ ಲೈಕ್ ಅ ಟೀಚರ್ ಸಿಗ್ನೇಚರ್. ಇದು ಟೀಚರ್ ಸಿಗ್ನೇಚರ್ ಅಂದ್ರೆ ಏನ್ ಶೋ ಮಾಡುತ್ತೆ? ಇದು ಒಂದು ಒರಿಜಿನಲ್ ಮೆಸೇಜು. ಸೊ ಯಾವುದೇ ರೀತಿ ಈ ಮೆಸೇಜ್ ನ ಇಟ್ ಇಸ್ ನಾಟ್ ಮಾಡಿಫೈಡ್ ಅಂತ ತೋರಿಸುತ್ತೆ. ಸೊ ದಟ್ ಈಸ್ ವಾಟ್ ಇಟ್ ಪ್ರೊವೈಡ್ಸ್ ದ ಅಥೆಂಟಿಕೇಶನ್ ನ ಪ್ರೊವೈಡ್ ಮಾಡದೆ ಈ ಒಂದು ಮೆಸೇಜ್ ಅಥೆಂಟಿಕೇಶನ್ ಕೇಸ್. ಓಕೆನಾ? ಸೊ ನೆಕ್ಸ್ಟ್ ಅಸಿಮೆಟ್ರಿಕ್ ಕೀ ಪ್ರಿಮಿಟಿವ್ಸ್ ಅಂತ ಅಂದ್ರೆ ಸೊ ಇಟ್ ಯೂಸಸ್ ಟೂ ಸೆಪರೇಟ್ ಕೀಸ್. ಸಿಮೆಟ್ರಿಕ್ ಅಲ್ಲಿ ಎನ್ಕ್ರಿಪ್ಷನ್ ಡಿಕ್ರಿಪ್ಷನ್ ಗೆ ಎರಡಕ್ಕೂ ಒಂದೇ ಕೀಸ್ ಇತ್ತು. ಇಲ್ಲಿ ಅಸಿಮೆಟ್ರಿಕ್ ಅಂದ್ರೆ ಸೊ ಪಬ್ಲಿಕ್ ಕೀ ಇಸ್ ಶೇರ್ಡ್ ಓಪನ್ಲಿ, ಪ್ರೈವೇಟ್ ಕೀ ಇಸ್ ಶೇರ್ಡ್ ಬೈ ದ ಓನರ್. ಇಲ್ಲಿ ಎರಡು ಕೀಸ್ ನ ಯೂಸ್ ಮಾಡ್ತೀವಿ, ಒಂದು ಪಬ್ಲಿಕ್ ಕೀ, ಒಂದು ಪ್ರೈವೇಟ್ ಕೀ. ಅರ್ಥ ಆಯ್ತಲ್ವಾ? ದಿಸ್ ಇಸ್ ವಾಟ್ ಸಿಮೆಟ್ರಿಕ್ ಕೀ ಪ್ರಿಮಿಟಿವ್ಸ್. ನೆಕ್ಸ್ಟ್ ಸಿಕ್ಸ್ತ್ ಕ್ವೆಶನ್ ಬಂದು ಲಿಸ್ಟ್ ದ ಕ್ಯಾಟಗರೀಸ್ ಆಫ್ ಡಿಸೆಂಟ್ರಲೈಸೇಷನ್ ಅಪ್ಲಿಕೇಶನ್ಸ್ ಅಂಡ್ ಎಕ್ಸ್ಪ್ಲೇನ್ ದೆಮ್ ಬ್ರೀಫ್. ಏನಪ್ಪ ಈ ಡಿಸೆಂಟ್ರಲೈಸ್ಡ್ ಅಪ್ಲಿಕೇಶನ್ ಕ್ಯಾಟಗರೀಸ್ ಅಂತ ಹೇಳೋದಾದ್ರೆ ನಮ್ಗೆ ಆಲ್ರೆಡಿ ಗೊತ್ತು ಡಿಸೆಂಟ್ರಲೈಸೇಷನ್ ಏನಂತ. ಓಕೆನಾ? ಸೊ ಈ ಡಿಸೆಂಟ್ರಲೈಸ್ಡ್ ಅಪ್ಲಿಕೇಶನ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಅಸ್ ಡಿ ಆಪ್ಸ್ ಅಂತ ನಾವು ಕರಿತೀವಿ. ಓಕೆನಾ? ಸೊ ದ ಅಪ್ಲಿಕೇಶನ್, ಈ ಒಂದು ಅಪ್ಲಿಕೇಶನ್ಸ್ ಬ್ಲಾಕ್ ಚೈನ್ ಮೇಲೆ ರನ್ ಆಗತ್ತೆ ಯಾವುದೇ ರೀತಿ ಸೆಂಟ್ರಲ್ ಅಥಾರಿಟಿ ಇಲ್ದೆ. ಓಕೆನಾ? ಈ ಅಪ್ಲಿಕೇಶನ್ಗೂ ಕೂಡ ಯಾವುದೇ ರೀತಿ ಸೆಂಟ್ರಲ್ ಅಥಾರಿಟಿ ನೋಡ್ಕೊಂತಿರಲ್ಲ, ಮಧ್ಯವರ್ತಿಗಳು ಇನ್ವಾಲ್ವ್ಮೆಂಟ್ ಇರೋದಿಲ್ಲ ಈ ಒಂದು ಅಪ್ಲಿಕೇಶನ್ಸ್ ಅಲ್ಲಿ. ಓಕೆ, ಇವಾಗ ಎಕ್ಸಾಂಪಲ್, ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ವಾಟ್ಸ್ಆ್ಯಪ್, ಇನ್ಸ್ಟಾಗ್ರಾಮು, ಯೂಟ್ಯೂಬ್ ನ ಯೂಸ್ ಮಾಡ್ತಿದ್ರ. ಯಾರು ಕಂಟ್ರೋಲ್ ಮಾಡ್ತಾರೆ ಇದನ್ನ? ನೀವೇನ್ ಹೇಳ್ಬೋದು, ಮೆಟಾ, ಗೂಗಲ್ ಕಂಪನಿ ಓನರ್ ಕಂಟ್ರೋಲ್ ಮಾಡ್ತಾರೆ ಅಂತ. ಹೌದು, ನಿಜ. ಇದನ್ನ ನಾವು ಸೆಂಟ್ರಲೈಸ್ಡ್ ಅಪ್ಲಿಕೇಶನ್ ಅಂತ ಕರಿತೀವಿ. ಯಾವುದೇ ಒಂದು ಅಪ್ಲಿಕೇಶನ್ಗೂ ಸೊ ಯಾರಾದ್ರೂ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಅಂದ್ಮೇಲೆ ಅದನ್ನ ನಾವು ಸೆಂಟ್ರಲೈಸ್ಡ್ ಸಿಸ್ಟಮ್ ಅಂತ ಕರಿತೀವಿ, ಅಥವಾ ಸೆಂಟ್ರಲೈಸ್ಡ್ ಅಪ್ಲಿಕೇಶನ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾದ್ರೂ ಯೋಚನೆ ಮಾಡಿ, ವಾಟ್ ಇಫ್ ನೋ ಸಿಂಗಲ್ ಕಂಪನಿ ಕಂಟ್ರೋಲ್ಸ್ ದ ಅಪ್ಲಿಕೇಶನ್? ಯಾವುದೇ ಸಿಂಗಲ್ ಕಂಪನಿ ಅಪ್ಲಿಕೇಶನ್ ಕಂಟ್ರೋಲ್ ಮಾಡಿಲ್ಲ ಅಂತ ಅಂದ್ರೆ ಯೂಸರ್ಸೇ ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಳ್ತಿದ್ದಾರೆ ಅಂತ ಅಂದ್ಮೇಲೆ ಅದನ್ನ ನಾವು ಡಿಸೆಂಟ್ರಲೈಸ್ಡ್ ಅಪ್ಲಿಕೇಶನ್ ಆಪ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ಡಿಸೆಂಟ್ರಲೈಸ್ಡ್ ಅಪ್ಲಿಕೇಶನ್ ಅಂದ್ರೆ ಸೊ ಇದ್ರಲ್ಲಿ 3 ಕ್ಯಾಟಗರೀಸ್ ಬರುತ್ತೆ. ಟೈಪ್ 1 ಡಿ ಆಪ್ಸ್, ಟೈಪ್ 2 ಡಿ ಆಪ್ಸ್, ಟೈಪ್ 3 ಡಿ ಆಪ್ಸ್. ಟೈಪ್ 1 ಡಿ ಆಪ್ಸ್ ಅಂದ್ರೆ ಏನು? ಸೊ ಇದಕ್ಕೆ ಟೈಪ್ 1 ಡಿ ಆಪ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ, ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ಇದರದೇ ಆದಂತಹ ಬ್ಲಾಕ್ ಚೈನ್ ನ ಅದು ಕ್ರಿಯೇಟ್ ಮಾಡ್ಕೊಂಡು ಆಮೇಲೆ ದೀಸ್ ಅಪ್ಲಿಕೇಶನ್ ಕ್ರಿಯೇಟ್ ಅಂಡ್ ಮೇಂಟೈನ್ ದೇರ್ ಓನ್ ಬ್ಲಾಕ್ ಚೈನ್. If required, they also create their own native token for the transaction and operation. ಅಂದ್ರೆ ಈ ಅಪ್ಲಿಕೇಶನ್ಸ್ ಏನ್ ಮಾಡುತ್ತೆ ಅಂದ್ರೆ ತಂದೆ ಆದಂತಹ
ಬ್ಲಾಕ್ ಚೈನ್ ನೆಟ್ವರ್ಕ್ ನ ಕ್ರಿಯೇಟ್ ಮಾಡ್ಕೊಂಡು ಮತ್ತೆ ನೇಟಿವ್ ಅದರದೇ ಆದಂತಹ ಕರೆನ್ಸಿ ಕೂಡ ಯೂಸ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಅದರದೇ ಆದಂತ ಓನ್ ಕರೆನ್ಸಿ ಕೂಡ ಅದು ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಏನಕ್ಕೆ? ಟ್ರಾನ್ಸಾಕ್ಷನ್ ಮತ್ತೆ ಆಪರೇಷನ್ಸ್ಗೆ. ಸೊ ಇವಾಗ ನಾವ್ ಹೆಂಗೆ ತಿಳ್ಕೊಬಹುದು ಅಂತಂದ್ರೆ, ಇಮ್ಯಾಜಿನ್ ಒಂದು ಬಿಸ್ನೆಸ್ ಮ್ಯಾನು, ಓಕೆನಾ, ಏನ್ ಮಾಡ್ತಾನೆ ಬಿಸ್ನೆಸ್ ಮ್ಯಾನು? ಲ್ಯಾಂಡ್ ಅಂದ್ರೆ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡ್ತಾನೆ, ಅಲ್ಲಿ ಒಂದು ಶಾಪಿಂಗ್ ಮಾಲ್ ನ ಬಿಲ್ಡ್ ಮಾಡ್ತಾನೆ. ಯೋಚನೆ ಮಾಡಿ, ಸ್ಕ್ರಾಚ್ ಇಂದ ಹಿಡ್ಕೊಂಡು ಅವಂದೇ ಲ್ಯಾಂಡು, ಅವಂದೇ ಬಿಲ್ಡಿಂಗು, ಅವಂದೇ ಎಲೆಕ್ಟ್ರಿಸಿಟಿ, ಅವಂದೇ ಸೆಕ್ಯೂರಿಟಿ, ಅವಂದೇ ಪಾರ್ಕಿಂಗ್, ಎಲ್ಲ ಅವಂದೇ. ಇದನ್ನ ನಾವು ಟೈಪ್ 1D ಆಪ್ ಅಂತ ಕರಿತೀವಿ. ಇಲ್ಲಿ ಕನೆಕ್ಟ್ ಮಾಡ್ಬೇಕು ಅಂದ್ರೆ ಯಾವುದೇ ಒಂದು ಇಲ್ಲಿ ಏನಂತ ಅಂದ್ರೆ, ಈ ಒಂದು ಅಪ್ಲಿಕೇಶನ್ಗೆ ಅದರದೇ ಆದಂತ ಬ್ಲಾಕ್ ಚೈನ್ ಇರುತ್ತೆ, ಬ್ಲಾಕ್ ಚೈನ್ ನೆಟ್ವರ್ಕ್ ಇರುತ್ತೆ. ಬೇಕಾದ್ರೆ ಅದರದೇ ಆದಂತ ಕರೆನ್ಸಿನೂ ಕ್ರಿಯೇಟ್ ಮಾಡ್ಕೊಳ್ಬಹುದು. ಸೊ ಟ್ರಾನ್ಸಾಕ್ಷನ್ ಮತ್ತೆ ಆಪರೇಷನ್ಸ್ಗೆ ಎಕ್ಸಾಂಪಲ್ ನಾವು ಇಥೀರಿಯಂ ನ ತಗೊಳ್ಬಹುದು. ಇಥೀರಿಯಂ ಅನ್ನೋದು ಒಂದು ಸೆಪರೇಟ್ ಬ್ಲಾಕ್ ಚೈನ್, ಹಿಂಗೆ ಬಿಟ್ಕಾಯಿನ್, ಸೊ ಈ ತರ ಎಲ್ಲ ಇರುತ್ತೆ. ಅದೊಂದು ಇಥೀರಿಯಂ ಅನ್ನೋದು ಒಂದು ಟೈಪ್ 1 ಬ್ಲಾಕ್ ಚೈನ್ ಟೈಪ್ 1D ಆಪ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಸೊ ಅದಕ್ಕೆ ನೇಟಿವ್ ಟೋಕನ್ ಅದರದೇ ಆದಂತ ಕರೆನ್ಸಿ ಇದೆ, ದಟ್ ಇಸ್ ETH. ಗೊತ್ತಲ್ವಾ? ದಟ್ ಇಸ್ ವಾಟ್. ನೆಕ್ಸ್ಟ್ ಟೈಪ್ 2D ಆಪ್ಸ್ ಅಂದ್ರೆ, ಇವಾಗ ಟೈಪ್ 2D ಆಪ್ಸ್ ಏನ್ ಮಾಡುತ್ತೆ ಅಂದ್ರೆ, ಇವಾಗ ಆಲ್ರೆಡಿ ಟೈಪ್ 1 ಆಪ್ ಅಲ್ಲಿ ಏನಾಗಿರುತ್ತೆ, ಸೊ ಅದರದೇ ಆದಂತ ಬ್ಲಾಕ್ ಚೈನ್ ಎಲ್ಲ ಇರುತ್ತೆ. ಎಕ್ಸಿಸ್ಟಿಂಗ್ ಬ್ಲಾಕ್ ಚೈನ್ ನ ಯೂಸ್ ಮಾಡ್ಕೊಂಡು ಇದೇನ್ ಮಾಡುತ್ತೆ, ಸೊ ಇಟ್ ಯೂಸಸ್ ಅಂಡ್ ಅದರದೇ ಆದಂತ ಪ್ರೋಟೋಕಾಲ್ಸ್, ಸ್ಮಾರ್ಟ್ ಕಾಂಟ್ರಾಕ್ಟ್ಸ್, ಟೋಕನ್ಸ್ ಮತ್ತೆ ರೂಲ್ಸ್ ನ ಇಂಪ್ಲಿಮೆಂಟ್ ಮಾಡುತ್ತೆ. ಇವಾಗ ಹೆಂಗ್ ಕನೆಕ್ಟ್ ಮಾಡ್ಬೋದು ಅಂದ್ರೆ, ಇವಾಗ ನಾನು ಆಲ್ರೆಡಿ ಹೇಳ್ದೆ, ಏನು ಒಬ್ಬ ಬಿಸ್ನೆಸ್ ಮ್ಯಾನು ಅವಂದೇ ಆದಂತ ಒಂದು ಶಾಪಿಂಗ್ ಮಾಲ್ ನ ಕಟ್ತಾನೆ ಅಂತ. ಸೊ ಈ ಟೈಪ್ 2D ಆಪ್ ಅಂದ್ರೆ ಆ ಮಾಲ್ಗಳಲ್ಲಿ ಇರುವಂತ ಒಂದು ಶಾಪ್. ಇವಾಗ ನೀವೊಂದು ಮಾಲಿಗೆ ಹೋಗ್ಬಿಟ್ಟು ಒಂದು ಶಾಪ್ ನ ಇಡ್ತೀರಾ, ಆ ಶಾಪ್ ಒಳಗಡೆ ಇರೋ ರೂಲ್ಸ್, ಪ್ರೋಟೋಕಾಲ್ಸ್ ಎಲ್ಲ ನಿಮ್ದೇ ಇರುತ್ತೆ ಅಲ್ವಾ? ಸೊ ದಟ್ ಈಸ್ ವಾಟ್ ಟೈಪ್ 2D ಆಪ್ ಅಂದ್ರೆ. ಇರೋಂತ ಬ್ಲಾಕ್ ಚೈನ್ ನೆಟ್ವರ್ಕ್ ನ ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಅಪ್ಲಿಕೇಶನ್ಗೆ ನಿಮ್ದೇ ಆದಂತ ರೂಲ್ಸ್, ಪ್ರೋಟೋಕಾಲ್ಸ್ ನ ಹಾಕ್ತಿರಲ್ವಾ, ದಟ್ ಇಸ್ ಟೈಪ್ 2D ಆಪ್ಸ್. ಓಕೆನಾ? ಸೊ ನೆಕ್ಸ್ಟ್ ಅದಕ್ಕೆ ಎಕ್ಸಾಂಪಲ್ DAI. ಸೊ DAI ಅನ್ನೋದು ಒಂದು ಏನಂತೀರಾ, ಅದು ಇಥೀರಿಯಂ ಬ್ಲಾಕ್ ಚೈನ್ ಮೇಲೆ ಬಿಲ್ಡ್ ಮಾಡಿರೋದು. ಸೊ ಇವಾಗ ಗೋಲಮ್ ಅಂತ ಅಂದ್ರೆ ಅದು ಕೂಡ ಇಥೀರಿಯಂ ಬ್ಲಾಕ್ ಚೈನ್ ಮೇಲೆ ಬಿಲ್ಡ್ ಮಾಡಿರೋದು. ಸೊ ಓಮ್ನಿ ನೆಟ್ವರ್ಕ್ ಕೂಡ ಬಿಟ್ಕಾಯಿನ್ ಬ್ಲಾಕ್ ಚೈನ್ ಮೇಲೆ ಬಿಲ್ಡ್ ಮಾಡಿರುವಂತದ್ದು. ಸೊ ಇವಾಗ ಟೈಪ್ 3D ಆಪ್ಸ್ ಅಂತ ಅಂದ್ರೆ, ಸೊ ಈ ಟೈಪ್ 3D ಆಪ್ಸ್ ಏನ್ ಮಾಡ್ತಾರೆ ಅಂದ್ರೆ, ಟೈಪ್ 2D ಆಪ್ಸ್ ಅಲ್ಲಿರುವಂತ ಪ್ರೋಟೋಕಾಲ್ಸ್ ನ ಯೂಸ್ ಮಾಡ್ಕೊಂಡು ತನ್ನ ಕೆಲಸನ ಮಾಡ್ಕೊಳ್ಳೋದು. ಅಂದ್ರೆ ಇವಾಗ ಎಕ್ಸಾಂಪಲ್ ಏನೋ ಒಂದು ಸ್ವಿಗ್ಗಿ ಝೊಮ್ಯಾಟೊ ಅಂತ ಅನ್ಕೊಳ್ಳಿ. ಸೊ ಇವಾಗ ಸ್ವಿಗ್ಗಿ ಝೊಮ್ಯಾಟೊ ಅವರು ಇವರು ಟೈಪ್ 3D ಆಪ್ಸ್. ಹೆಂಗೆ ಅಂತ ಅಂದ್ರೆ, ಟೈಪ್ 2D ಆಪ್ಸ್ ಅಂದ್ರೆ ಮಾಲ್ ಇರುವಂತ ಶಾಪ್ಗೆ ಹೋಗ್ಬಿಟ್ಟು ಸೊ ಏನೇನಿರುತ್ತೆ ಅದನ್ನ ನೀವು ತಗೊಂಡು ನೀವೇನ್ ಮಾಡ್ತೀರಾ, ಸೆಲ್ ಮಾಡ್ತೀರಾ. ಸೊ ಇಲ್ಲಿ ಸೆಲ್ ಮಾಡ್ತೀರಾ ಅಂತ ಅಂದ್ರೆ ಏನು, ಸೊ ಅದು ನಿಮ್ಮ ಕೆಲಸ ಆಗಿರುತ್ತೆ. ಸೊ ಆ ಕೆಲಸ ಆಗೋದಕ್ಕೆ ನೀವು ಟೈಪ್ 2 ಆಪ್ಸ್ ನ ನೀವು ಟೈಪ್ 2D ಆಪ್ಸ್ ನ ಯೂಸ್ ಮಾಡ್ಕೊಳ್ತೀರಾ. ಅಂದ್ರೆ ಮಾಲ್ ಅಲ್ಲಿ ಇರುವಂತ ಒಳಗಡೆ ಇರುವಂತ ಶಾಪ್ಸ್ ನ ನೀವು ಯೂಸ್ ಮಾಡ್ಕೊಂಡು ನಿಮ್ ಕೆಲಸನ ನೀವು ಮಾಡ್ಕೊಳ್ತಿದ್ದೀರಾ. ದಟ್ ಇಸ್ ವಾಟ್ ಟೈಪ್ 3D ಆಪ್ಸ್. ಅರ್ಥ ಆಯ್ತಲ್ವಾ? ಏನಾದ್ರು ಕನ್ಫ್ಯೂಸ್ ಆಗ್ತಿದ್ಯಾ? ಟೈಪ್ 3D ಆಪ್ಸ್ ಅಂದ್ರೆ ಇಟ್ ಈಸ್ ಯೂಸ್ ದ ಪ್ರೋಟೋಕಾಲ್ of the type 2D apps. These application depends on the type 2D apps to function properly. ಇದು ಟೈಪ್ 2D apps ಮೇಲೆ ಏನಾಗಿರುತ್ತೆ, ಡಿಪೆಂಡ್ ಆಗಿರುತ್ತೆ. ಎಕ್ಸಾಂಪಲ್ ನಾವು ಸೇಫ್ ನೆಟ್ವರ್ಕ್ ನ ತಗೊಳ್ಬಹುದು. ಈ ಸೇಫ್ ನೆಟ್ವರ್ಕ್ ಏನ್ ಮಾಡುತ್ತೆ, ಇಟ್ ಯೂಸಸ್ ಓಮ್ನಿ ನೆಟ್ವರ್ಕ್ ಪ್ರೋಟೋಕಾಲ್ಸ್. ಓಕೆನಾ? ಸೊ ಈ ಸೇಫ್ ನೆಟ್ವರ್ಕ್ ಓಮ್ನಿ ನೆಟ್ವರ್ಕ್ ಪ್ರೋಟೋಕಾಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇನ್ ಆರ್ಡರ್ ಟು ಆಪರೇಟ್. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ 7th ಕ್ವೆಶನ್ ಬಂದ್ಬಿಟ್ಟು, ಎಕ್ಸ್ಪ್ಲೇನ್ ದ ಪ್ರೋಸೆಸ್ ಆಫ್ ಪ್ಯಾಟ್ರಿಸಿಯಾ ಟ್ರೀ ವಿತ್ ದ ನೀಡ್ ಡಯಾಗ್ರಾಮ್. ಪ್ಯಾಟ್ರಿಸಿಯಾ ಟ್ರೀ ಅಂತ ಅಂದ್ರೆ ಏನು? ಓಕೆನಾ? ಸೊ ಏನಂದ್ರೆ, ಇವಾಗ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ಪ್ಯಾಟ್ರಿಸಿಯಾ ಟ್ರೀ ನಾವು ಫಸ್ಟ್ ಏನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ, ಟ್ರೈ ಅಂದ್ರೆ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಸೊ ಇವಾಗ ಟ್ರೈ ಅಂದ್ರೆ ಇದೊಂದು ಆರ್ಡರ್ಡ್ ಟ್ರೀ. ಓಕೆನಾ? ಇದೊಂದು ಡೇಟಾ ಸ್ಟ್ರಕ್ಚರ್. ಓಕೆನಾ? ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ, ಇವಾಗ ಸ್ಟ್ರಿಂಗ್ಸ್ ಡೇಟಾ ಸೆಟ್ಸ್ ನ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಹೆಂಗ್ ಸ್ಟೋರ್ ಆಗುತ್ತೆ? ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಸ್ಟೋರ್ ಆಗಿರುತ್ತೆ. ಟ್ರೈ ಅನ್ನೋದು ಒಂದು ಡೇಟಾ ಸ್ಟ್ರಕ್ಚರು. ಇಟ್ ಈಸ್ ಯೂಸ್ ಟು ಸ್ಟೋರ್ ದ ಏನಂತಾರೆ, ಸ್ಟ್ರಿಂಗ್ಸ್ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಪ್ಯಾಟ್ರಿಸಿಯಾ ಅಂದ್ರೆ ಏನು? ಪ್ಯಾಟ್ರಿಸಿಯಾ ಸ್ಟ್ಯಾಂಡ್ಸ್ ಫಾರ್ ಪ್ರಾಕ್ಟಿಕಲ್ ಅಲ್ಗಾರಿದಮ್ ಟು ರಿಟ್ರೀವ್ ದ ಇನ್ಫಾರ್ಮೇಶನ್ ಕೋಡೆಡ್ ಇನ್ ಆಲ್ಫಾ ನ್ಯೂಮರಿಕ್. ಅದರದ್ದು ಏನಂತಾರೆ, ಅಬ್ರಿವೇಶನ್. ಓಕೆನಾ? ಅಬ್ರಿವೇಶನ್ ನ ಏನಂದ್ರೆ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ಓಕೆನಾ? ಇದನ್ನ ನಾವು ರಾಡಿಕ್ಸ್ ಟ್ರೀ ಅಂತಾನು ಕರಿತೀವಿ. ಈ ಪ್ರಾಕ್ಟಿಸಿಯಾ ಟ್ರೀ ಏನ್ ಮಾಡುತ್ತೆ ಅಂದ್ರೆ, ಕಂಪ್ರೆಸ್ಡ್ ಫಾರ್ಮ್ ಆಫ್ ಟ್ರೀ. ಇದನ್ನ ನಾವು ಕಂಪ್ರೆಸ್ಡ್ ಫಾರ್ಮ್ ಆಫ್ ಟ್ರೀ ಅಂತ ಕರಿತೀವಿ. ಯಾಕೆ ಅಂದ್ರೆ, ಅಕಸ್ಮಾತ್ ಯಾವ್ದಾದ್ರು ನೋಡ್ಗೆ ಸಿಂಗಲ್ ಚೈಲ್ಡ್ ಇದ್ರೆ ಅವೆರಡನ್ನು ಕಂಬೈನ್ ಮಾಡಿ ಸಿಂಗಲ್ ನೋಡ್ ಆಗಿ ಮಾಡುತ್ತೆ.
ಅದಕ್ಕೆ ಇದನ್ನ ಕಂಪ್ರೆಸ್ಡ್ ಫಾರ್ಮ್ ಆಫ್ ಟ್ರೀ ಅಂತ ಕರೀತಾರೆ. ಇದ್ರದ್ದು ಪ್ರೋಸೆಸ್ ನೋಡ್ತಾ ಹೋಗೋಣ. ಸೊ ಇವಾಗ ಪ್ರಾಕ್ಟೀಸ್ ಯರ್ ಟ್ರೀ ವರ್ಕ್ಸ್ ಬೈ ಕಂಪ್ರೆಸಿಂಗ್ ದ ನೋಟ್ಸ್ ಇನ್ ದ ನಾರ್ಮಲ್ ಟ್ರೈ. ಸೊ ಇವಾಗ ನಾವು ಈ ಒಂದು ಟ್ರೀನ ನಾವು ಪ್ಯಾಟ್ರಿಸಿಯಾ ಟ್ರೀಯಲ್ಲಿ ನಾವು ರೆಪ್ರೆಸೆಂಟ್ ಮಾಡೋಣ. ಸೊ ಸ್ಟಾರ್ಟಿಂಗ್ ಅಲ್ಲಿ ಇದನ್ನ ಹೆಂಗ್ ರೆಪ್ರೆಸೆಂಟ್ ಮಾಡ್ತೀರಾ ಅಂದ್ರೆ, ಇವಾಗ ಫಸ್ಟ್ ರೂಟ್ ನೋಡ್ಗೆ ಇವಾಗ ಟಿ ಹಾಕ್ದಾಗ ಆ ನೋಡಲ್ಲಿ ಟಿ ಬರುತ್ತೆ, ಆರ್ ಹಾಕ್ದಾಗ ಟಿ ಆರ್ ಬರುತ್ತೆ, ಇ ಹಾಕ್ದಾಗ ಟಿ ಆರ್ ಇ ಬರುತ್ತೆ, ಇ ಹಾಕ್ದಾಗ ಟಿ ಆರ್ ಇ ಬರುತ್ತೆ. ಓಕೆನಾ? ಫೈನಲ್ ಆಗಿ ಈ ತರ ಒಂದೊಂದೇ ಲೆಟರ್ಸ್ ನ ಒಂದೊಂದ್ ನೋಡ್ಗೆ ಹಾಕೊಂಡು ಹೋಗ್ತೀರಾ. ಸೊ ನೆಕ್ಸ್ಟ್ ಇನ್ಸರ್ಟ್ ಟ್ರೈ. ಇವಾಗ ನೀವು ಟ್ರೈ ಅಂತ ಇನ್ಸರ್ಟ್ ಮಾಡಬೇಕು. ಅದೇ ಒಂದು ಏನಂತೀರ ಟ್ರೀಗೆ ಹೆಂಗ್ ಇನ್ಸರ್ಟ್ ಮಾಡ್ತೀರಾ? ಇವಾಗ ಟಿ ಆರ್ ಅನ್ನೋದು ಆಲ್ರೆಡಿ ಪ್ರೆಸೆಂಟ್ ಇದೆ, ಐ ಇ ಮಾತ್ರ ಪ್ರೆಸೆಂಟ್ ಇಲ್ಲ. ಸೊ ಅದರಿಂದ ನಾನು ಏನ್ ಮಾಡ್ತೀನಿ, ಒಂದು ಹೊಸ ಬ್ರಾಂಚ್ ಅಲ್ಲ, ಒಂದು ಬ್ರಾಂಚಿಂಗ್ ನ ಓಪನ್ ಮಾಡ್ತೀನಿ. ಓಕೆನಾ? ಅದೇ ಒಂದು ಇದ್ರಲ್ಲಿ ಒಂದು ಬ್ರಾಂಚ್ ನ ಓಪನ್ ಮಾಡ್ತೀನಿ. ಸೊ ನನ್ನ ಹತ್ರ ಆಲ್ರೆಡಿ ಟಿ ಇತ್ತು, ಆರ್ ಇತ್ತು, ಅದರಿಂದ ಇವಾಗ ಐ ಇ ಅಷ್ಟೇ. ಈ ಕಡೆ ಟ್ರೀ ಬರುತ್ತೆ, ಈ ಕಡೆ ಐ ಇ ಬರುತ್ತೆ. ಸೊ ನಾನು ಐ ಆಡ್ ಮಾಡಿ ಟಿ ಆರ್ ಐ ಅಂತ ಹಾಕ್ತೀನಿ, ಇ ಆಡ್ ಮಾಡಿ ಟಿ ಆರ್ ಐ ಅಂತ ಹಾಕ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ಇವಾಗ ನಾನು ಬೈನರಿ ಅನ್ನೋದನ್ನ ಇನ್ಸರ್ಟ್ ಮಾಡಬೇಕು. ಇದು ಕಂಪ್ಲೀಟ್ಲಿ ಒಂದು ಹೊಸ ವರ್ಡ್. ಸೊ ನಾವು ಲಾಸ್ಟ್ ಒಂದು ಪ್ಯಾಟ್ರಿಸಿಯಾ ಟ್ರೀಗೆ ನಾವು ಇದನ್ನ ಆಡ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ನಾನು ಏನ್ ಮಾಡ್ತೀನಿ, ಒಂದು ಹೊಸ ಬ್ರಾಂಚ್ ನ ಕ್ರಿಯೇಟ್ ಮಾಡ್ತೀನಿ ಫ್ರಮ್ ದ ರೂಟ್ ನೋಡ್. ಸೊ ಸೇಮ್ ಇವಾಗ ಟ್ರೀಗೆ ಹೆಂಗ್ ಆಡ್ ಮಾಡಿದ್ರೆ ಅದೇ ರೀತಿ ಬೈನರಿ. ಸೊ ಬಿ ಹಾಕ್ದಾಗ ಒಂದ್ ನೋಡಲ್ಲಿ ಬಿ ಬರುತ್ತೆ, ಐ ಬಿ ಐ, ಆಮೇಲೆ ಎನ್ ಬಿ ಐ ಎನ್, ಆಮೇಲೆ ಎ ಹಾಕ್ದಾಗ ಬಿ ಐ ಎನ್ ಎ, ಆಮೇಲೆ ಆರ್ ಹಾಕ್ದಾಗ ಬಿ ಐ ಎನ್ ಎ ಆರ್, ಆಮೇಲೆ ವೈ ಹಾಕ್ದಾಗ ಬಿ ಐ ಎನ್ ಎ ಆರ್ ವೈ, ಈ ತರ ಬರುತ್ತೆ. ಓಕೆನಾ? ಸೊ ಈ ತರ ನೀವು ಇನ್ಸರ್ಟ್ ಮಾಡ್ತೀರಾ ಬೈನರಿನ. ಸೊ ಫೈನಲ್ ಪ್ಯಾಟ್ರಿಸಿಯಾ ಟ್ರೀನ ಅಂದ್ರೆ ಇವಾಗ ಹೆಂಗಿದ್ರು ಟ್ರೀ ಟಿ ಆರ್ ಇ ಮತ್ತೆ ಟಿ ಆರ್ ಐ ಗೆ ಸೇಮ್ ಇತ್ತು, ಅದರಿಂದ ನಾನು ಡೈರೆಕ್ಟ್ ಟಿ ಆರ್ ಇಂದ ತಗೊಳ್ತೀನಿ. ನೆಕ್ಸ್ಟ್ ಇ ಹಾಕ್ತಾಗ ಇದನ್ ಬರುತ್ತೆ, ಐ ಇ ಹಾಕ್ತಾಗ ಇದನ್ ಬರುತ್ತೆ. ಓಕೆನಾ? ಇವಾಗ ಕಂಪ್ಲೀಟ್ ಬೈನರಿ ಅದಕ್ಕೂ ಲಿಂಕೇ ಇಲ್ಲ. ಸೊ ಅದಕ್ಕೆ ನಾನು ಹೊಸದಾಗ ಹಾಕೊಳ್ತೀನಿ. ಸೊ ಆಕ್ಚುಲಿ ಇದೇ ಕರೆಕ್ಟ್ ಫೈನಲ್ ಪ್ಯಾಟ್ರಿಸಿಯಾ ಟ್ರೀ. ಬಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಏನಕ್ಕೆ ಈ ತರ ಕೊಟ್ಟಿದೆ ಅಂತ ಗೊತ್ತಿಲ್ಲ. ಸೊ ಟೆಕ್ಸ್ಟ್ ಬುಕ್ ಅಲ್ಲಿ ಫೈನಲ್ ಪ್ಯಾಟ್ರಿಸಿಯಾ ಟ್ರೀ ಬಂದ್ಬಿಟ್ಟು ಇದನ್ನ ಕೊಟ್ಟಿದ್ದಾರೆ. ಸೊ ನನ್ಗನ್ಸಿರೋ ಪ್ರಕಾರ ಏನಂತ ಅಂದ್ರೆ, ಇವರು ಇದು ಕರೆಕ್ಟ್ ಆಗಿದೆ ಅಂದ್ರೆ ಇದು ಟಿ ಆರ್ ಇ ಮತ್ತೆ ಟಿ ಆರ್ ಐ ನ ಅವರು ಆಡ್ ಮಾಡ್ಕೊಂಡಿದ್ರೆ. ನೆಕ್ಸ್ಟ್ ಬೈನರಿ. ನೆಕ್ಸ್ಟ್ ಅದೇ ತರ ಇವಾಗ ಹೆಂಗೆ ನಾವು ಇದನ್ನ ಟಿ ಆರ್ ಇ ಮತ್ತೆ ಟಿ ಆರ್ ಐ ಮಾಡ್ಕೊಂಡ್ವಿ, ಅದೇ ತರ ಮತ್ತೆ ಮೂವಿಂಗ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಸೊ ಇದನ್ನ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದ್ರಿಂದ ನೀವು ಇದನ್ನು ಕೂಡ ಬರಿಬೇಕಾಗತ್ತೆ. ಓಕೆ, ನೆಕ್ಸ್ಟ್ ದಿಸ್ ಇಸ್ ಆಪ್ಷನಲ್. ಅಡ್ವಾಂಟೇಜಸ್ ಬರೆಯಂಗಿದ್ರೆ ಬರಿಬಹುದು, ಇಲ್ಲ ಅಂತ ಅಂದ್ರೆ ಬಿಡ್ಬೋದು. ಓಕೆ, ಅಡ್ವಾಂಟೇಜಸ್ ಏನ್ ಮಾಡುತ್ತೆ ಅಂದ್ರೆ, ಇದು ಸ್ಟೋರೇಜ್ ಸ್ಪೇಸ್ ನ ರೆಡ್ಯೂಸ್ ಮಾಡುತ್ತೆ, ಮತ್ತೆ ಇದು ಸರ್ಚಿಂಗ್ ಮತ್ತೆ ಆಕ್ಸೆಸ್ ಮಾಡೋದ್ರಲ್ಲಿ ಈಸಿ ಇರುತ್ತೆ, ಮತ್ತೆ ಇದು ಲಾಂಗ್ ಪಾತ್ ಎಫಿಷಿಯನ್ಸಿ, ಮತ್ತೆ ಇಂಪ್ರೂವ್ಸ್ ಮೆಮೊರಿ ಯುಟಿಲೈಸೇಷನ್. ಆ ಮೆಮೊರಿನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಬಹುದು. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಇವಾಗ ಲಿಸ್ಟ್ ದ ಫೀಚರ್ಸ್ ಆಫ್ DAO ಅಂಡ್ DAS. ಸೊ DAO ಅಂದ್ರೆ ಡಿಸೆಂಟ್ರಲೈಸ್ ಆಟೋನಮಸ್ ಆರ್ಗನೈಸೇಷನ್. ಇದೇನು ಅಂದ್ರೆ, DAO ಇಸ್ ಅ ಕಂಪ್ಯೂಟರ್ ಪ್ರೋಗ್ರಾಮ್ ದಟ್ ರನ್ಸ್ ಆನ್ ದ ಟಾಪ್ ಆಫ್ ಬ್ಲಾಕ್ ಚೈನ್ ಮೇಲೆ ರನ್ ಆಗುವಂತ ಕಂಪ್ಯೂಟರ್ ಪ್ರೋಗ್ರಾಮ್ ನ ನಾವು ಡಿಸೆಂಟ್ರಲೈಸ್ ಆಟೋನಮಸ್ ಆರ್ಗನೈಸೇಷನ್ ಅಂತ ಕರಿತೀವಿ. ಓಕೆನಾ? ಸೊ ಇದಕ್ಕೇನಂದ್ರೆ, ಇಟ್ ಕಂಟೈನ್ಸ್ ದ ಗವರ್ನೆನ್ಸ್ ರೂಲ್ಸ್ ಅಂಡ್ ಬಿಸ್ನೆಸ್ ಲಾಜಿಕ್ ಇನ್ಸೈಡ್ ದ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್. ಅದ್ರಲ್ಲಿ ಏನಿರುತ್ತೆ, ಗವರ್ಮೆಂಟ್ಸ್ ರೂಲ್ಸ್ ಇರುತ್ತೆ ಮತ್ತೆ ಬಿಸ್ನೆಸ್ ಲಾಜಿಕ್ ಇರುತ್ತೆ. ಸೊ ಇನ್ಸೈಡ್ ದ ಬಿಸ್ನೆಸ್ ಲಾಜಿಕ್ ಎಲ್ಲಿರುತ್ತೆ, ಇನ್ಸೈಡ್ ದ ಸ್ಮಾರ್ಟ್ ಕಾಂಟ್ರಾಕ್ಟ್. ಓಕೆನಾ? ದಟ್ಸ್ ಇಟ್. ಇದರದ ಫೀಚರ್ ಏನಪ್ಪಾ ಅಂತ ಅಂದ್ರೆ, ಫಸ್ಟ್ ಇದು ಇಟ್ ರನ್ಸ್ ಆನ್ ದ ಬ್ಲಾಕ್ ಚೈನ್. ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಕಂಪನಿಗೆ ಅದರದೇ ಆದಂತಹ ರೂಲ್ಸ್ ಇರುತ್ತೆ. ಆಲ್ರೆಡಿ ನೀವು ರೂಲ್ಸ್ ನ ಬರ್ದಿರ್ತೀರಾ ಸಾಫ್ಟ್ವೇರ್ ಅಲ್ಲಿ. ಸೊ ಇನ್ಸ್ಟೆಡ್ ಆಫ್ ಮ್ಯಾನೇಜರ್ಸ್ ಗಿವಿಂಗ್ ದ ಇನ್ಸ್ಟ್ರಕ್ಷನ್, ದ ಸಾಫ್ಟ್ವೇರ್ ಆಟೋಮೆಟಿಕ್ಲಿ ಫಾಲೋ ದ ರೂಲ್ಸ್. ಸೊ ಇವಾಗ ಸಾಫ್ಟ್ವೇರ್ ಅಲ್ಲಿ ಆಲ್ರೆಡಿ ರೂಲ್ಸ್ ಇದೆ ಅಂತ ಅಂದ್ಮೇಲೆ, ಸೊ ಮ್ಯಾನೇಜರ್ಸ್ ಇನ್ಸ್ಟ್ರಕ್ಷನ್ಸ್ ಕೊಡೋ ಬದಲು ನೀವು ಆ ಸಾಫ್ಟ್ವೇರ್ ಆಟೋಮೆಟಿಕಲಿ ರೂಲ್ಸ್ ನ ಫಾಲೋ ಮಾಡ್ಕೊಳ್ತಾ ಹೋಗುತ್ತೆ. ಸೊ ದಟ್ ಇಸ್ ವಾಟ್ ರನ್ಸ್ ಆನ್ ದ ಬ್ಲಾಕ್ ಚೈನ್ ನೆಟ್ವರ್ಕ್. ಓಕೆ, ಸೊ ನೆಕ್ಸ್ಟ್ ಆಟೋನಮಸ್. DAO ಇಸ್ ಆಟೋನಮಸ್ ಅಂದ್ರೆ ಅದು ಸೆಲ್ಫ್ ವರ್ಕಿಂಗ್ ಆಗಿರುತ್ತೆ. ಸೊ ಹೆಂಗೆ ಅಂದ್ರೆ, ಇವಾಗ ಆಟೋಮೆಟಿಕ್ ವಾಷಿಂಗ್ ಮೆಷಿನ್ ಇರಲ್ವಾ, ಸೊ ನೀವು ಒಂದ್ಸತಿ ಸ್ಟಾರ್ಟ್ ಮಾಡಿದ್ರೆ ಹೆಂಗೆ ಅದಷ್ಟಕ್ಕದೇ ಮಾಡ್ಕೊಳ್ತಾ ಹೋಗುತ್ತೆ ತನ್ನ ಕೆಲಸನ, ಅದೇ ರೀತಿ ಈ DAOs ಅಷ್ಟೇ, ಇದು ಕೂಡ ಆಟೋನಮಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕೋಡ್ ಆಸ್ ಅ ಗವರ್ನಿಂಗ್ ಎಂಟಿಟಿ. ಸೊ ನಾರ್ಮಲ್ ಆಗಿ ಹ್ಯೂಮನ್ಸ್ ಏನ್ ಮಾಡ್ತಾರೆ, ಆರ್ಗನೈಸೇಷನ್ ನ ಕಂಟ್ರೋಲ್ ಮಾಡ್ತಾರೆ. ಆದ್ರೆ DAO ಅಲ್ಲಿ ಕಂಪ್ಯೂಟರ್ ಕೋಡ್ ಬಂದ್ಬಿಟ್ಟು ಇದ್ರದ್ದು ಬಾಸ್. ಸೊ ಅದು ಕಂಟ್ರೋಲ್ ಮಾಡುತ್ತೆ ಈ ಒಂದು DAO ನ. ಓಕೆನಾ? ಎಕ್ಸಾಂಪಲ್, ಇವಾಗ ಹೆಂಗೆ ಟ್ರಾಫಿಕ್ ಸಿಗ್ನಲ್ಸ್, ಪೊಲೀಸ್ ಆರ್ ನಾಟ್ ಸ್ಟ್ಯಾಂಡಿಂಗ್ ದಟ್ ದೇರ್ ಎವ್ರಿ ಸೆಕೆಂಡ್. ಒಂದೊಂದು ಸೆಕೆಂಡ್ ಕೂಡ ಪೊಲೀಸ್ ಅಲ್ಲಿ ಏನ್ ಇರೋದಿಲ್ಲ ಟ್ರಾಫಿಕ್ ಸಿಗ್ನಲ್ಸ್ ಅಲ್ಲಿ. ಸೊ ಸಿಸ್ಟಮ್ ಏನ್ ಮಾಡುತ್ತೆ, ಅದ್ರ ಪ್ರಕಾರನೇ ಕಂಟ್ರೋಲ್ ಮಾಡುತ್ತೆ, ಸಿಗ್ನಲ್ಸ್ ರೆಡ್ ಗ್ರೀನ್ ಅಂತ ಹಾಕ್ಬಿಟ್ಟು. ಓಕೆನಾ? ದಟ್ ಇಸ್ ವಾಟ್. ನೆಕ್ಸ್ಟ್ ಹ್ಯೂಮನ್
ಕ್ಯೂರೇಟರ್ ಮೇಂಟೈನ್ಸ್ ದ ಕೋಡ್. ಹ್ಯೂಮನ್ ಕ್ಯೂರೇಟರ್ ಅಂತ ಅಂದ್ರೆ ಈ ಒಂದು ಅಕಸ್ಮಾತ್ ಸಿಸ್ಟಮ್ ಆಟೋಮೆಟಿಕ್ ಇದ್ರೂ ಕೂಡ ಯಾರಾದ್ರೂ ಒಬ್ರು ಅಲ್ಲಿ ಪ್ರಪೋಸಲ್ಸ್ ಬಂದಿರೋದೆಲ್ಲ ಏನು ವ್ಯಾಲಿಡಾ ಅಲ್ವಾ ಅಂತ ಚೆಕ್ ಮಾಡ್ಬೇಕು. ಸೊ ಹೆಂಗೆ ಅಂದ್ರೆ ಇಟ್ ಈಸ್ ಲೈಕ್ ಅ ಟೀಚರ್ ಚೆಕಿಂಗ್ ಕ್ಲಾಸ್ ರೆಪ್ರೆಸೆಂಟೇಟಿವ್ ಐಡಿಯಾ ಇಸ್ ವ್ಯಾಲಿಡ್ ಆರ್ ನಾಟ್, ಆ ತರ. ಓಕೆ, ನೆಕ್ಸ್ಟ್ ಒನ್ ಇಸ್ ಹೈಯರಿಂಗ್ ಎಕ್ಸ್ಟರ್ನಲ್ ಕಾಂಟ್ರಾಕ್ಟ್ಸ್. ಅಂದ್ರೆ ಇಲ್ಲಿ ಮೆಂಬರ್ಸ್ ಆಫ್ DAO ಏನ್ ಮಾಡ್ತಾರೆ ಅಂದ್ರೆ ವೋಟ್ ಮಾಡ್ತಾರೆ. ಇವಾಗ ಯಾರೋ ಒಬ್ರು ಕೆಲ್ಸಕ್ಕೆ ಬರ್ತಿದ್ದಾರೆ ಈ ಒಂದು ಆರ್ಗನೈಸೇಷನ್ಗೆ ಅಂದ್ರೆ ಮೆಂಬರ್ಸ್ ಆಫ್ DAO ವೋಟ್ ಮಾಡ್ಬಿಟ್ಟು ಡಿಸೈಡ್ ಮಾಡ್ತಾರೆ ಔಟ್ಸೈಡ್ ಪೀಪಲ್ಸ್ ನ ಹೈಯರ್ ಮಾಡ್ಕೋಬೇಕಾದ್ರೆ. ಓಕೆ, ನೆಕ್ಸ್ಟ್ DAO ಇಸ್ ನಾಟ್ ಲೀಗಲ್. ಅಂದ್ರೆ DAO ಆನ್ಲೈನ್ ಆಗಿ ಇಟ್ ವರ್ಕ್ಸ್ ಆನ್ಲೈನ್ ಯೂಸಿಂಗ್ ಅ ಬ್ಲಾಕ್ ಚೈನ್. ಆನ್ಲೈನ್ ಆಗಿ ಬ್ಲಾಕ್ ಚೈನ್ ಮೇಲೆ ವರ್ಕ್ ಆಗ್ತಿರುತ್ತೆ. ಆದ್ರೆ ಮೆನಿ ಗವರ್ನಮೆಂಟ್ ಸ್ಟಿಲ್ ಡು ನಾಟ್ ಒಫಿಷಿಯಲಿ ರೆಕಗ್ನೈಸ್ ಇಟ್ ಆಸ್ ಅ ಲೀಗಲ್ ಕಂಪನಿ. ಅದನ್ನ ಗವರ್ಮೆಂಟ್ ಅವರು ಒಫಿಷಿಯಲ್ ಆಗಿ ಇನ್ನೂ ಲೀಗಲ್ ಕಂಪನಿ ಅಂತ ಕನ್ಸಿಡರ್ ಮಾಡಿಲ್ಲ. ಓಕೆನಾ. ನೆಕ್ಸ್ಟ್ ಒನ್ ಇಸ್ DAO ಇಸ್ ಡಿಸೆಂಟ್ರಲೈಸ್ಡ್. ಅಂದ್ರೆ ಯಾವುದೇ ರೀತಿ ಥರ್ಡ್ ಪಾರ್ಟಿ ಅಥವಾ ಸೆಂಟ್ರಲ್ ಅಥಾರಿಟಿ ಇದನ್ನ ಕಂಟ್ರೋಲ್ ಮಾಡ್ತಿಲ್ಲ. ಓಕೆ, ನೆಕ್ಸ್ಟ್ ಒನ್ ಇಸ್ ಯೂಶಲಿ ನಾನ್ ಪ್ರಾಫಿಟ್. ಅಂದ್ರೆ ಮೋಸ್ಟ್ DAO ಆರ್ ಕ್ರಿಯೇಟೆಡ್ ಫಾರ್ ಅ ಕಮ್ಯುನಿಟಿ ಬೆನಿಫಿಟ್. ಒಂದು ಕಮ್ಯುನಿಟಿ ಬೆನಿಫಿಟ್ಗೆ ಅಂತ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಯಾವುದೇ ರೀತಿ ಪ್ರಾಫಿಟ್ ಅನ್ನೋದು ಅದರಿಂದ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಓಕೆನಾ. ಇಟ್ ಈಸ್ ಲೈಕ್ ಓಪನ್ ಸೋರ್ಸ್ ಸ್ಟೂಡೆಂಟ್ ಕಮ್ಯುನಿಟಿ ಹೆಲ್ಪಿಂಗ್ ಈಚ್ ಅದರ್ ಅಂತಾನೆ ಹೇಳ್ಬೋದು. ಓಕೆ, ನೆಕ್ಸ್ಟ್ ಒನ್ ಈಸ್ ಇಥೀರಿಯಂ ಇಂಟ್ರೊಡ್ಯೂಸ್ DAO ಕಾನ್ಸೆಪ್ಟ್. ಇಥೀರಿಯಂ ಬ್ಲಾಕ್ ಚೈನ್ ಫೇಮಸ್ ಆಗೋದಕ್ಕೆ ಕಾರಣನೇ ಈ ಒಂದು DAO. ಇಥೀರಿಯಂ ಬ್ಲಾಕ್ ಚೈನ್ ಇಂದನೇ ಇದೊಂದು DAO ಅನ್ನೋದು ಫೇಮಸ್ ಆಗಿತ್ತು. ಓಕೆನಾ. ಸೊ ನೆಕ್ಸ್ಟ್ ಒನ್ ಇಸ್ DAS ಅಂದ್ರೆ ಡಿಸೆಂಟ್ರಲೈಸ್ಡ್ ಆಟೋನಮಸ್ ಸೊಸೈಟಿ. ಸೊ ಇದರದ ಫೀಚರ್ಸ್ ಏನೇನಪ್ಪ ಅಂತ ಅಂದ್ರೆ ಫಸ್ಟ್ ಒನ್ ಇಸ್ ಸೊಸೈಟಿ ಆನ್ ದ ಬ್ಲಾಕ್ ಚೈನ್. ಅಂದ್ರೆ ಸೊ ಇಮ್ಯಾಜಿನ್ ಇಫ್ ನಾಟ್ ಜಸ್ಟ್ ಒನ್ ಕಂಪನಿ ಬಟ್ ಅನ್ ಎಂಟೈರ್ ಕಂಟ್ರಿ ರನ್ಸ್ ಯೂಸಿಂಗ್ ದಿಸ್ ಬ್ಲಾಕ್ ಚೈನ್ ಕಂಪನಿ. ಬರ್ರಿ ಒಂದೇ ಕಂಪನಿ ಬ್ಲಾಕ್ ಚೈನ್ ಮೇಲೆ ಡಿಪೆಂಡ್ ಆಗಿಲ್ಲ, ಎಂಟೈರ್ ಕಂಟ್ರಿನೇ ಬ್ಲಾಕ್ ಚೈನ್ ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗಿದೆ. ದಟ್ ಇಸ್ ವಾಟ್ ಸೊಸೈಟಿ ಆನ್ ಬ್ಲಾಕ್ ಚೈನ್. ನೆಕ್ಸ್ಟ್ ಫೀಚರ್ ಬಂದ್ಬಿಟ್ಟು ಕಾಂಬಿನೇಷನ್ ಆಫ್ DAO ಅಂಡ್ DApps. ಸೊ ಈ ಒಂದು DAS ಇಟ್ ವಿಲ್ ಬಿ ಅ ಕಾಂಬಿನೇಷನ್ ಆಫ್ DAO ಅಂಡ್ DApps. ಓಕೆನಾ. ನೆಕ್ಸ್ಟ್ ರೂಲ್ ಬೇಸ್ಡ್ ಸಿಸ್ಟಮ್. ರೂಲ್ ಬೇಸ್ಡ್ ಸಿಸ್ಟಮ್ ಅಂತ ಅಂದ್ರೆ DAS ಡಸಂಟ್ ಮೀನ್ ಫಾರ್ ದ ಪೀಪಲ್ ಕ್ಯಾನ್ ಡೂ ಎನಿಥಿಂಗ್ ದೇ ವಾಂಟ್. ರೂಲ್ಸ್ ಸ್ಟಿಲ್ ಎಕ್ಸಿಸ್ಟ್. ಅಂದ್ರೆ ಇಲ್ಲಿ ತನಗೇನ್ ಬೇಕೋ ಅದನ್ನ ಜನ ಮಾಡೋದಕ್ಕಾಗೋದಿಲ್ಲ. ಸೊ ಕೆಲವೊಂದು ರೂಲ್ಸ್ ಇರುತ್ತೆ, ಅದನ್ನ ಫಾಲೋ ಮಾಡ್ಬೇಕು. ಅದಕ್ಕೆ ಇದನ್ನ ರೂಲ್ ಬೇಸ್ಡ್ ಸಿಸ್ಟಮ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಗವರ್ನಮೆಂಟ್ ಸರ್ವಿಸಸ್ ಆನ್ ದ ಬ್ಲಾಕ್ ಚೈನ್. ಅಂದ್ರೆ ಇಂಪಾರ್ಟೆಂಟ್ ರೆಕಾರ್ಡ್ಸ್, ಇವಾಗ ಪಾಸ್ಪೋರ್ಟ್ ಆಗಿರ್ಬೋದು, ಆಧಾರ್ ಆಗಿರ್ಬೋದು, ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು. ಸೊ ಇದನ್ನ ನೀವು ಬ್ಲಾಕ್ ಚೈನ್ ಮೇಲೆ ಸೇಫ್ ಆಗಿ ನೀವು ಸ್ಟೋರ್ ಮಾಡ್ಬೋದು. ಓಕೆನಾ. ಸೊ ನೆಕ್ಸ್ಟ್ ಗವರ್ನಮೆಂಟ್ ಸರ್ವಿಸಸ್ ಆನ್ ದ ಬ್ಲಾಕ್ ಚೈನ್ ಆಯ್ತು. ನೆಕ್ಸ್ಟ್ ಆಲ್ಟರ್ನೇಟಿವ್ ಟ್ರಸ್ಟ್ ಸಿಸ್ಟಮ್. ಅಂದ್ರೆ ಇವಾಗ ಇಫ್ ಸೆಂಟ್ರಲೈಸ್ಡ್ ಗವರ್ನಮೆಂಟ್ ಫೇಲ್, ಅಕಸ್ಮಾತ್ ಸೆಂಟ್ರಲೈಸ್ಡ್ ಗವರ್ನಮೆಂಟ್ ಫೇಲ್ ಆದ್ರೆ ನೀವು ಆಲ್ಟರ್ನೇಟಿವ್ ಆಗಿ ಈ ಒಂದು ಡಿಸೆಂಟ್ರಲೈಸ್ ಸಿಸ್ಟಮ್ ನ ಯೂಸ್ ಮಾಡ್ಬೋದು. ಡಿಸೆಂಟ್ರಲೈಸ್ ಕನ್ಸೆನ್ಸಸ್ ಅಂದ್ರೆ ಡಿಸಿಷನ್ಸ್ ಆರ್ ಟೇಕನ್ ಕಲೆಕ್ಟಿವ್ಲಿ ಬೈ ದ ಪೀಪಲ್. ಅಂದ್ರೆ ಬ್ಲಾಕ್ ಚೈನ್ ಅಲ್ಲಿರುವಂತ ಯೂಸರ್ಸ್ ಅಥವಾ ಪಾರ್ಟಿಸಿಪೆಂಟ್ ಏನಿರ್ತಾರೆ ಎಲ್ಲ ಕಲೆಕ್ಟಿವ್ಸ್ ಆಗಿ ಡಿಸಿಷನ್ಸ್ ತಗೊಳ್ಳೋದು, ನಾಟ್ ಬೈ ಅ ಸೆಂಟ್ರಲ್ ಅಥಾರಿಟಿ ಅಷ್ಟೇ. ದಟ್ಸ್ ಇಟ್. ನೆಕ್ಸ್ಟ್ ಟ್ರಾನ್ಸ್ಪರೆನ್ಸಿ. ಅಂದ್ರೆ ಆಲ್ ಟ್ರಾನ್ಸಾಕ್ಷನ್ ಆಕ್ಟಿವಿಟೀಸ್ ಇನ್ ದ DAS ಅಲ್ಲಿ ಎಲ್ಲರಿಗೂ ವಿಸಿಬಲ್ ಇರುತ್ತೆ ಅಷ್ಟೇ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಗಿವ್ ಅ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ಸ್ ಫಾರ್ ದ ಡಿಸೆಂಟ್ರಲೈಸೇಷನ್. ಅಂದ್ರೆ ಇವಾಗ ಯಾವ್ಯಾವ ಪ್ಲಾಟ್ಫಾರ್ಮ್ಸ್ ಇದೆಯಪ್ಪ ಡಿಸೆಂಟ್ರಲೈಸೇಷನ್ಸ್ ಅಲ್ಲಿ ಅಂತ ನಾವು ನೋಡ್ತಾ ಹೋಗೋಣ. ಸೊ ನಮ್ಗೆ ಆಲ್ರೆಡಿ ಗೊತ್ತು ಡಿಸೆಂಟ್ರಲೈಸೇಷನ್ ಅಂದ್ರೆ ಏನಂತ. ಯಾವುದೇ ರೀತಿ ಮಧ್ಯವರ್ತಿಗಳು ಅಥವಾ ಸೆಂಟ್ರಲ್ ಅಥಾರಿಟಿ, ಸೆಂಟ್ರಲ್ ಸರ್ವರ್ ಅನ್ನೋದು ಕಾನ್ಸೆಪ್ಟ್ ಇರೋದಿಲ್ಲ. ಓಕೆನಾ. ಸೊ ಮೇನ್ ಪರ್ಪಸ್ ಆಫ್ ದ ಬ್ಲಾಕ್ ಚೈನ್ ಈಸ್ ಟು ರಿಮೂವ್ ದ ಸೆಂಟ್ರಲ್ ಅಥಾರಿಟಿ. ಯಾವ್ದು ಇದೆಯಪ್ಪ ಈ ತರ ಡಿಸೆಂಟ್ರಲೈಸೇಷನ್ ಸಿಸ್ಟಮ್ ಅಂದ್ರೆ ಫಸ್ಟ್ ಈಥೀರಿಯಂ. ಸೊ ಈಥೀರಿಯಂ ಏನಂದ್ರೆ ಇದೇ ಒಂದು ಫಸ್ಟ್ ಬ್ಲಾಕ್ ಚೈನ್ ಪ್ಲಾಟ್ಫಾರ್ಮ್ ಬಂದಿದ್ದು. ಸೊ ಇದೇನ್ ಮಾಡ್ತು ಅಂದ್ರೆ ಟ್ಯೂರಿಂಗ್ ಕಂಪ್ಲೀಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮತ್ತೆ ವರ್ಚುವಲ್ ಮಷೀನ್ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಅಂದ್ರೆ ಇಟ್ ಹ್ಯಾಸ್ ಅ ಲಿಮಿಟೆಡ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಅನ್ನೋದು ತುಂಬಾನೇ ಕಡಿಮೆ ಇತ್ತು ಬ್ಲಾಕ್ ಚೈನ್ ಅಲ್ಲಿ. ಇಥೀರಿಯಂ ಏನ್ ಮಾಡ್ತು, ಡೆವಲಪರ್ಸಿಗೆ ಪವರ್ಫುಲ್ ಡಿಸೆಂಟ್ರಲೈಸ್ ಅಪ್ಲಿಕೇಶನ್ ಯೂಸ್ ಮಾಡೋದಕ್ಕೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕೂಡ ಅದು ಪ್ರೊವೈಡ್ ಮಾಡ್ತು. ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಂದು ಸಾಲಿಡಿಟಿ. ಸೊ ಈ ಕರೆನ್ಸಿ ಆಫ್ ಇಥೀರಿಯಂ ಬಂದ್ಬಿಟ್ಟು ETH. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಮೇನ್ ಸೇಫ್ ಅಂತ. ಮೇನ್ ಸೇಫ್ ಅಂದ್ರೆ ಇಟ್ ಈಸ್ ಅ ಡಿಸೆಂಟ್ರಲೈಸ್ಡ್ ಇಂಟರ್ನೆಟ್ ಪ್ರಾಜೆಕ್ಟ್. ಇಟ್ ವಾಸ್ ಇಂಟ್ರೊಡ್ಯೂಸ್ ಇನ್ 2006. ಓಕೆನಾ. ಇದೇನ್ ಮಾಡ್ತು ಅಂತ ಅಂದ್ರೆ ಸೊ ಇದು ಒಂದು ಸೇಫ್ ನೆಟ್ವರ್ಕ್ ನ ಕ್ರಿಯೇಟ್ ಮಾಡ್ತು. ಅಂದ್ರೆ
ಯು ಕ್ಯಾನ್ ಲೈಕ್ ಇಟ್ ಮೀನ್ಸ್ ಸೆಕ್ಯೂರ್ ಆಕ್ಸೆಸ್ ಫಾರ್ ಎವ್ರಿ ಒನ್. ಎಲ್ಲರೂ ಕೂಡ ಸೆಕ್ಯೂರ್ ಆಗಿ ಡೇಟಾನ ಆಕ್ಸೆಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಈ ಮೇಡ್ ಸೇಫ್ ಏನ್ ಮಾಡ್ತು ಅಂದ್ರೆ ಆಲ್ರೆಡಿ ಅನ್ಯೂಸ್ಡ್ ಸ್ಟೋರೇಜ್ ಸ್ಪೇಸಸ್ ಇರುತ್ತಲ್ವಾ, ಅದನ್ನ ಮತ್ತೆ ಇಂಟರ್ನೆಟ್ ಕನೆಕ್ಷನ್ಸ್ ಆಫ್ ದ ಯೂಸರ್ಸ್ ಅಂದ್ರೆ ಯೂಸರ್ ಕಂಪ್ಯೂಟರ್ದು ಇಂಟರ್ನೆಟ್ ಕನೆಕ್ಷನ್ ಇರುತ್ತಲ್ಲ, ಅದನ್ನ ಆಕ್ಸೆಸ್ ಮಾಡ್ಕೊಂಡು ಡೇಟಾನ ಸೆಕ್ಯೂರ್ ಆಗಿ ಸ್ಟೋರ್ ಮಾಡ್ತಾ ಬಂತು. ದಟ್ ಈಸ್ ಮೇಡ್ ಸೇಫ್. ಸೊ ಇಲ್ಲೇನಾಗುತ್ತೆ ಅಂದ್ರೆ ಡೇಟಾ ವಿಲ್ ಬಿ ಡಿವೈಡೆಡ್ ಇಂಟು ಸ್ಮಾಲ್ ಎನ್ಕ್ರಿಪ್ಟೆಡ್ ಪೀಸಸ್ ಅಂಡ್ ಸ್ಟೋರ್ಡ್ ಇನ್ ದ ಡಿಫ್ರೆಂಟ್ ಕಂಪ್ಯೂಟರ್ ನೆಟ್ವರ್ಕ್ಸ್. ಇಲ್ಲಿ ಡೇಟಾ ಎಲ್ಲ ಸ್ಮಾಲ್ ಎನ್ಕ್ರಿಪ್ಟೆಡ್ ಪೀಸಸ್ ಆಗಿ ಡಿವೈಡ್ ಆಗ್ಬಿಟ್ಟು ಇದೇನಾಗತ್ತೆ ಡಿಫ್ರೆಂಟ್ ಕಂಪ್ಯೂಟರ್ಸ್ ಅಲ್ಲಿ ಸ್ಟೋರ್ ಆಗತ್ತೆ. ಸೊ ಇಲ್ಲಿ ಯಾವ ರೀತಿ ಕರೆನ್ಸಿನ ಯೂಸ್ ಮಾಡ್ತಾರೆ ಅಂದ್ರೆ ಸೇಫ್ ಕಾಯಿನ್ ಅನ್ನೋದನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಲಿಂಕ್ ಅನ್ನೋದು ಇಟ್ ಈಸ್ ಅ ಬ್ಲಾಕ್ ಚೈನ್ ಪ್ಲಾಟ್ಫಾರ್ಮ್ ಯೂಸ್ ಫಾರ್ ಡೆವಲಪಿಂಗ್ ಅ ಡಿಸೆಂಟ್ರಲೈಸ್ ಅಪ್ಲಿಕೇಶನ್. ಈವನ್ ಲಿಂಕ್ ಕೂಡ ಡಿಸೆಂಟ್ರಲೈಸ್ ಅಪ್ಲಿಕೇಶನ್ ಡೆವಲಪ್ ಮಾಡೋದಕ್ಕೆ ಅಂತಾನೆ ಇರುವಂತ ಬ್ಲಾಕ್ ಚೈನ್ ಪ್ಲಾಟ್ಫಾರ್ಮ್. ಸೊ ಇದೇನ್ ಮಾಡ್ತು ಅಂತ ಅಂದ್ರೆ ಡೆವಲಪರ್ಸಿಗೆ ಜಾವಾ ಸ್ಕ್ರಿಪ್ಟ್ ಮತ್ತೆ ತುಂಬಾ ಪಾಪ್ಯುಲರ್ ಆಗಿರುವಂತ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡ್ತು ಈ ಒಂದು ಲಿಸ್ಕ್. ಓಕೆನಾ, ಈ ಲಿಸ್ಕ್ ಏನ್ ಮಾಡುತ್ತೆ ಅಂದ್ರೆ ಇಟ್ ಸ್ಟೋರ್ಸ್ ದ ಅಪ್ಲಿಕೇಶನ್ ಆನ್ ದ ಸೆಪರೇಟ್ ಸೈಡ್ ಚೈನ್ ವಿಚ್ ಇಂಪ್ರೂವ್ಸ್ ದ ಸೆಕ್ಯೂರಿಟಿ ಅಂಡ್ ಪರ್ಫಾರ್ಮೆನ್ಸ್. ಆಮೇಲೆ ಇಟ್ ಯೂಸರ್ಸ್ ಇದು ಕೂಡ ಡೆಲಿಗೇಟೆಡ್ ಪ್ರೂಫ್ ಆಫ್ ಸ್ಟೇಕ್ಸ್ ನ ಒಂದು ಕನ್ಸೆನ್ಸಸ್ ಮೆಕ್ಯಾನಿಸಮ್ ಇದೆಯಲ್ಲ ಅದನ್ನ ಯೂಸ್ ಮಾಡ್ಕೊಳ್ತಿತ್ತು. ಏನಕ್ಕೆ ಯೂಸ್ ಮಾಡ್ಕೊಳ್ತಿತ್ತು ಅಂತ ಅಂದ್ರೆ ಇನ್ ಆರ್ಡರ್ ಟು ವ್ಯಾಲಿಡೇಟಿಂಗ್ ದ ಟ್ರಾನ್ಸಾಕ್ಷನ್. ಈ ಟ್ರಾನ್ಸಾಕ್ಷನ್ ವ್ಯಾಲಿಡ್ ಅಲ್ವಾ ಅಂತ ನೋಡೋದಕ್ಕೆ ಕನ್ಸಿಡರ್ ಮಾಡೋದಕ್ಕೆ ಈ ಒಂದು ಡೆಲಿಗೇಟೆಡ್ ಪ್ರೂಫ್ ಆಫ್ ಸ್ಟೇಕ್ ನ ಯೂಸ್ ಮಾಡ್ತಿತ್ತು. ಇಲ್ಲಿ ನಾವು ಯಾವ ಕರೆನ್ಸಿನ ಯೂಸ್ ಮಾಡ್ತೀವಿ? LSK ಕಾಯಿನ್ ಅನ್ನೋದನ್ನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇಒಎಸ್ ಅನ್ನೋದು ಕೂಡ ಒಂದು ಬ್ಲಾಕ್ ಚೈನ್ ಪ್ಲಾಟ್ಫಾರ್ಮ್ ಲಾಂಚ್ ಆಗಿದ್ದು 2018 ಅಲ್ಲಿ. ಸೊ ಇದರದ್ದು ಮೇನ್ ಗೋಲ್ ಏನಪ್ಪಾ ಅಂದ್ರೆ ಡಿಸೆಂಟ್ರಲೈಸ್ಡ್ ಆಪರೇಟಿಂಗ್ ಸಿಸ್ಟಮ್ ನ ಕ್ರಿಯೇಟ್ ಮಾಡೋದು. ಓಕೆನಾ, ಸೊ ಇಲ್ಲಿ ಇಒಎಸ್ ಸೊ ಇಟ್ ಈಸ್ ಆಲ್ಸೋ ನೌನ್ ಫಾರ್ ಇಟ್ಸ್ ಹೈ ಟ್ರಾನ್ಸಾಕ್ಷನ್ ಸ್ಪೀಡ್. ಅದಕ್ಕೆ ಹೈ ಟ್ರಾನ್ಸಾಕ್ಷನ್ ಸ್ಪೀಡ್ಗೆ ಅಂತಾನೆ ಹೆಸರು ಮಾಡಿರುವಂತದ್ದು ಇಒಎಸ್. ಓಕೆನಾ, ಅದಕ್ಕೆ ಆದಂತ ಅದಕ್ಕೆ ಆಗಿರೋಂತ ನೇಮ್ ಪಡ್ಕೊಂಡಿರೋದು ಇಒಎಸ್. ಓಕೆನಾ, ಇದು 3996 ಟ್ರಾನ್ಸಾಕ್ಷನ್ ಪರ್ ಸೆಕೆಂಡ್ಗೆ ಅಷ್ಟು ಟ್ರಾನ್ಸಾಕ್ಷನ್ ಮಾಡ್ಬೋದು. ಸೊ ಇದು ಕನ್ಸಿಡರ್ ಹೆಂಗ್ ಮಾಡ್ಬೋದು ಅಂದ್ರೆ ಬಿಟ್ಕಾಯಿನ್ ಕಿನ್ನ ತುಂಬಾನೇ ಫಾಸ್ಟ್ ಅಂತ ನಾವು ಇದನ್ನ ಕನ್ಸಿಡರ್ ಮಾಡ್ಬೋದು. ಇದರದ ಕರೆನ್ಸಿ ಬಂದ್ಬಿಟ್ಟು ಇಒಎಸ್ ಟೋಕನ್. ಸೊ ಇದ ಕರೆನ್ಸಿ ಯೂಸ್ಡ್ ಇನ್ ಇಒಎಸ್ ಇಸ್ ಕಾಲ್ಡ್ ಇಒಎಸ್ ಟೋಕನ್. ಓಕೆ, ಆಮೇಲೆ ಇಟ್ ವಾಸ್ ಡಿಸೈನ್ ಫಾರ್ ದ ಫಾಸ್ಟ್ ಪವರ್ಫುಲ್ ಡಿಸೆಂಟ್ರಲೈಸ್ ಅಪ್ಲಿಕೇಶನ್ ಫಾರ್ ದ ಹೈ ಸ್ಪೀಡ್ ಹೈ ಟ್ರಾನ್ಸಾಕ್ಷನ್ ಸ್ಪೀಡ್ಗೆ ಅಂತಾನೆ ನೇಮ್ ಆಗಿರುವಂತದ್ದು ಈ ಒಂದು ಇಒಎಸ್. ಅರ್ಥ ಆಯ್ತಾ? ಸೊ ಇಷ್ಟು ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಮತ್ತೆ ಅದ್ರ ಜೊತೆಗೆ ನೀವು 10th 11th 12th ಕ್ವೆಶನ್ಸ್ ಕೂಡ ನೀವು ನೋಡ್ಕೊಳ್ಬೇಕು. ಸೊ ಓಕೆನಾ, ಈ ಒಂದು 3 ಕ್ವೆಶನ್ಸ್ ಮಾತ್ರ ನಿಮಗೆ ನಾನು ಆದಷ್ಟು ನಿಮಗೆ ಇದಕ್ಕೂ ಕೂಡ ನಾನು ಆನ್ಸರ್ನ ಪ್ರೊವೈಡ್ ಮಾಡಕ್ ಟ್ರೈ ಮಾಡ್ತೀನಿ. ಸೊ ಬಿಫೋರ್ ಎಕ್ಸಾಮಿನೇಷನ್ ನನಗೇನಾದ್ರೂ ಟೈಮ್ ಸಿಕ್ಕಿದ್ರೆ ಇದಕ್ಕೂ ಕೂಡ ನಿಮಗೆ ನಾನು ಆನ್ಸರ್ನ ಪ್ರೊವೈಡ್ ಮಾಡ್ಬಿಟ್ಟು ನಮ್ಮ ವಾಟ್ಸ್ಆ್ಯಪ್ ಚಾನಲಲ್ಲಿ ನಾನು ಹಾಕ್ತೀನಿ. ಓಕೆನಾ, ಅದರಿಂದ ಸ್ವಲ್ಪ ನೀವು ನಮ್ಮ ವಾಟ್ಸ್ಆ್ಯಪ್ ಚಾನಲಲ್ಲಿ ಆಕ್ಟಿವ್ ಆಗಿರಿ. ಪ್ರತಿಯೊಂದು ಮೆಸೇಜು ಎಕ್ಸಾಮ್ ಆಗೋರ್ಗು ಪ್ರತಿಯೊಂದು ಮೆಸೇಜ್ನ ನೋಡ್ಕೊಳ್ತಾ ಹೋಗಿ. ಬಿಕಾಸ್ ಇದನ್ನ ಬಿಟ್ಟು ಬೇರೆ ಏನಾದರೂ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದ್ರು ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದ್ರು ಕೂಡ ನಾನು ಅಲ್ಲಿ ಹಾಕ್ತಾ ಹೋಗ್ತೀನಿ. ಓಕೆನಾ, ಸೊ ಈ ಒಟ್ಟಿನಲ್ಲಿ ಏನಂದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಈ CGPA ಚೆನ್ನಾಗಿ ಬರಬೇಕು. ಓಕೆನಾ, ಸೊ ನಾನು ನಿಮಗೆ ಲಾಸ್ಟ್ ಟೈಮೇ ಹೇಳಿದ್ದೆ ಎಕ್ಸಾಮ್ಸ್ ಅಂತ ಅಂದರೆ ತಲೆ ಕೆಡ್ಸ್ಕೊಳ್ಬೇಡಿ. ಯಾಕೆ ಅಂದರೆ ಸೊ ಹಿಯರ್ ವಿ ಆರ್ ಲೈಕ್ ಏನಂತೀರ ಪ್ರೊವೈಡ್ ಮಾಡ್ತೀವಿ ನಿಮಗೆ ಏನೇ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದ್ರೂ ಕೂಡ. ಸೊ ನಿಮ್ಮ ಸ್ಕಿಲ್ಸ್ ಮೇಲೆ ಫೋಕಸ್ ಮಾಡಿ ಅಂತ ನಾನು ಲಾಸ್ಟ್ ಸೆಮ್ಮಲ್ಲೂ ನಾನು ಹೇಳಿದ್ದೆ. ಸೊ ಎಕ್ಸಾಮ್ ಅಂತ ಬಂದಾಗ ಲಾಸ್ಟ್ ಮಿನಿಟಲ್ಲಿ ನಮ್ಮ ವೀಡಿಯೋಸ್ ನೋಡಿದ್ರು ಕೂಡ ನೀವು ಆರಾಮಾಗಿ ಹೋಗಿ ನಾಳೆ ಎಕ್ಸಾಮ್ ಇದ್ರೂ ಕೂಡ ನೀವು ಆರಾಮಾಗಿ ಹೋಗಿ ಬರಿಬೋದು. ಸೊ ಅದರಿಂದ ನಾನು ಲಾಸ್ಟ್ ಸೆಮ್ಮಿಂದನೇ ಹೇಳ್ತಿದ್ದೆ ನಿಮಗೆ ಸ್ಕಿಲ್ಸ್ ಮೇಲೆ ಫೋಕಸ್ ಮಾಡಿ ಅಂತ. ಸೊ ಮಾಡಿದ್ರ ಅಂತ ಅನ್ಕೊಳ್ತೀನಿ. ಓಕೆನಾ, ಸೊ ಡೋಂಟ್ ವರಿ ಇಫ್ ಯು ಹ್ಯಾವ್ ನಾಟ್ ಸ್ಟಾರ್ಟೆಡ್ ಯೆಟ್. ಸ್ವಲ್ಪ ಇನ್ನೂ ಟೈಮ್ ಇದೆ. ಸೊ ಇನ್ನೂ 1 ವರ್ಷ ಟೈಮ್ ಇದೆ. ಸೊ ಏನಾದರೂ ಮಾಡಿ ಅಪ್ಸ್ಕಿಲ್ ಮಾಡ್ಕೊಳ್ಳಿ ನಿಮ್ಮ ಸ್ಕಿಲ್ಸ್ನ. ಒಳ್ಳೆ ಕಂಪನಿಗೆ ಪ್ಲೇಸ್ ಆಗಿ. ಓಕೆನಾ, ಇಷ್ಟೇ ಅಂತ ಹೇಳ್ತಾ ಸೊ ಇದಕ್ಕಿಂತ ಬಿಟ್ಟು ಏನಾದರೂ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದ್ದರೆ ನಾನು ನಿಮಗೆ ವಾಟ್ಸಪ್ ಚಾನಲಲ್ಲಿ ಪೋಸ್ಟ್ ಮಾಡ್ತೀನಿ. ಆಮೇಲೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅಲ್ಲೇ ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆನಾ,
ಸೊ ಕನ್ಫ್ಯೂಷನ್ ಮಾಡ್ಕೊಂಬೇಡಿ, ಹೆಸಿಟೇಟ್ ಮಾಡಬೇಡಿ ಡೌಟ್ಸ್‌ನ ಕೇಳೋದಕ್ಕೆ. ಯಾರು ಏನು ಅನ್ಕೊಳ್ತಾರೆ? ಸೊ ಅಷ್ಟು ಸಿಲಿಯಾಗಿ ಡೌಟ್ ಕೇಳ್ಬೋದಾ ಅಂತ ಮ್ಯಾಮ್ ಏನು ನೋ. ಓಕೆನಾ? ನಿಮಗೇನಾದ್ರೂ ಚಿಕ್ಕ ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆನಾ? ನಾನಲ್ಲಿ ರಿಪ್ಲೈ ಮಾಡ್ತೀನಿ. ವಿಡಿಯೋ ಮುಖಾಂತರ ರಿಪ್ಲೈ ಮಾಡ್ತೀನಿ. ಇಲ್ಲ ಅಂತ ಅಂದರೆ ಅಲ್ಲೇ ಕಮೆಂಟ್ ಬಾಕ್ಸಲ್ಲಾದರೂ ನಾನು ರಿಪ್ಲೈ ಕೊಡ್ತೀನಿ. ಓಕೆನಾ? ಸೊ ಇಷ್ಟು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.